ಓಂ ಯಾವತ್ ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1191ನೆಯ ಅನುಶಾಸನ ಪರ್ವದ 124ನೆಯ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 81ನೇ ಅಧ್ಯಾಯದ 50ನೇ ಶ್ಲೋಕ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 142ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 137ನೇ ಅಧ್ಯಾಯ, ಗೀತಾ ಪ್ರಶ್ನ ಪಾಠದಲ್ಲಿ 93ನೇ ಅಧ್ಯಾಯದ 57ನೇ ಶ್ಲೋಕ. ಇದಿಷ್ಟನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಪ್ರತಿಗ್ರಹ ಮಾಡಿದ್ದರಿಂದ ಏನು ದೋಷಗಳು ಬಂದು ತಟ್ಟುತ್ತವೆ ಬ್ರಾಹ್ಮಣರೊಬ್ಬನಿಗೆ ಅಂತನ್ನುವುದನ್ನು ಈ ಅಧ್ಯಾಯ ತುಂಬಾ ಎಚ್ಚರಿಕೆಯಿಂದ ನಮಗೆ ಬೋಧಿಸ್ತಾ ಇದೆ. ಸ್ವಸ್ಥಸ್ತು ಸುತಾಂ ಅಶೇಷ ಸನ್ಮಂಗಲಾನುಭವಂತು. ಪ್ರತಿಗ್ರಹೇಣ ಯೇ ದೋಷಾಃ ಯಚ್ಚ ಪಾಪಂ ಯಶ್ಚ ವಾ ಪುಣ್ಯಸ್ಯ ಹ್ರಾಸಃ ಭವತಿ. ಇಮಂ ಪುಣ್ಯಹ್ರಾಸಂ ಪಾಪಲಾಭಂ ಚ ಅಯಂ ಅಧ್ಯಾಯಃ ಸಪ್ತರ್ಷೀಣಾಂ ಕಥಾಂ ವದನ್ ಸರ್ವಾನಸ್ಮಾನ್ ಪಾಮರಾನಪಿ ಪ್ರತಿಗ್ರಹ ವಿಷಯೇ ಜಾಗರಯತಿ. ಯದ್ಯಪಿ ಏತೆ ಮಹರ್ಷಯಃ ತಪೋಧನಾಃ ಜ್ಞಾನನಿಷ್ಠಾಃ ತೇ ತು ಯದ್ಯಪಿ ಕಿಂಚಿತ್ ಪ್ರತಿಗೃಹ್ಣೀಯುಃ ತೇನ ಪ್ರತಿಗ್ರಹೇಣ ಕಥಂ ತೇಷಃ ಪಾಪಂ ಭವತಿ ಇತಿ ಕಶ್ಚನ ಪ್ರಶ್ನಃ. ಈ ಋಷಿಗಳಿಗೆ ಪಾಪ ಬರುವುದು ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಈ ರಾಜ ಋಷಿಗಳಿಗೆ ದಾನ ಮಾಡಿ ಅವರ ದುಸ್ಥಿತಿಯನ್ನ ಪರಿಹರಿಸಬೇಕು ಅಂತ ಏನು ಆಲೋಚನೆ ಮಾಡಿದ್ದ, ಅದಕ್ಕಿಂತ ಹೆಚ್ಚಾಗಿ ಆತನಿಗೆ ತನ್ನ ಒಂದು ಪ್ರತಿಷ್ಠೆಯನ್ನು ಸ್ಥಾಪಿಸಿಕೊಳ್ಳಬೇಕು ಅನ್ನುವಂತಹ ಆಲೋಚನೆಯೇ ಇತ್ತು. ಆದ್ರಿಂದ ಅವನ ಆ ಒಂದು ದಾನ ಏನಿತ್ತು, ಆ ದಾನ ಬುದ್ಧಿ ಕಲುಷಿತವಾಗಿರುವುದರಿಂದ ಆ ಋಷಿಗಳು ಆತನ ಕಡೆಯಿಂದ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಅತ್ರಿ ಮೊದಲಾದ ಆ ಋಷಿಗಳು ಆ ವನದಲ್ಲಿ ಸಂಚರಿಸತೊಡಗಿದರು. ಎಲ್ಲೆಲ್ಲಿ ಗಡ್ಡೆ ಗೆಣಸು ಮೊದಲಾದ ಸಿಗ್ತದೋ ಅದನ್ನೆಲ್ಲ ಸಂಗ್ರಹಿಸ್ತಾ ಅದನ್ನೇ ತಿನ್ನುತ್ತಾ ತಮ್ಮ ಹೊಟ್ಟೆಯನ್ನು ಹೊರೆದುಕೊಂಡು ಅವರು ಸಂಚರಿಸಿದರು. ಅಲ್ಲೊಬ್ಬ ಸನ್ಯಾಸಿ ಅವರಿಗೆ ಕಾಣಿಸಿದ. ಪರಿವ್ರಾಜಂ, ಒಬ್ಬ ಸನ್ಯಾಸಿ ಅವನು. ಆತನ ಜೊತೆಗೆ ಒಂದು ನಾಯಿ, ದಷ್ಟಪುಷ್ಟವಾದಂತಹ ಭುಜ, ಹೊಟ್ಟೆ, ಕೈ, ಕಾಲು ಇತ್ಯಾದಿಗಳು. ಆತ ಅಲ್ಲಿ ಬರುವುದನ್ನ ಇವರೆಲ್ಲ ನೋಡಿದರು. ಅರುಂಧತಿ ಆತನನ್ನು ನೋಡಿದ್ಲು. ನೋಡಿ ಈ ಋಷಿಗಳಿಗೆ, ತನ್ನ ಪತಿಯಾದಂತಹ ವಸಿಷ್ಠ ಮತ್ತು ಉಳಿದ 6 ಜನ ಋಷಿಗಳಿಗೆ ಈ ಮುಂದಿನಂತೆ ಮಾತಾಡಿಲ್ಲಂತೆ. ನೀವು ಈತನಂತೆ ಯಾವತ್ತೂ ಆಗೋದಿಲ್ಲ. ಭವಿತಾರೋ ಭವಂತೋ ವೈ ನ ಏವಂ. ಈ ಋಷಿಯಂತೆ, ಈ ಸನ್ಯಾಸಿಯಂತೆ ನೀವು ಯಾವತ್ತೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅವಳ ಅಭಿಪ್ರಾಯ
ಈತ ದಷ್ಟಪುಷ್ಟನಾಗಿದ್ದಾನೆ, ನಿಶ್ಚಿಂತನಾಗಿದ್ದಾನೆ, ಅವನಂತೆ ನೀವು ಆಗೋದಿಲ್ಲ ಅಂತ ಅರುಂಧತಿ ಹೇಳಿದರು. ಆ ಮಾತನ್ನು ಕೇಳಿ ವಸಿಷ್ಠಾದಿಗಳು ಪ್ರತಿಯೊಬ್ಬರೂ ಕೂಡ ಈ ಮುಂದಿನಂತೆ ಉತ್ತರಿಸಲಿಕ್ಕೆ ತೊಡಗಿದ್ರು. ಅವನಿಗೆ ನಿಶ್ಚಿಂತೆ ಇದೆ, ಹೌದು. ಯಾಕೆ ಅಂದ್ರೆ ಸಾಯಂಕಾಲ ಪ್ರಾತಃ ಕಾಲದಲ್ಲಿ ಅಗ್ನಿಹೋತ್ರ ಆಗಬೇಕು ಅನ್ನುವಂಥ ಬದ್ಧತೆ ಅವನಿಗಿಲ್ಲ. ನಾಯಿಯನ್ನು ಕಟ್ಟಿಕೊಂಡು ಇವನು ಆರಾಮವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಅತ್ರಿಗಳು ಹೇಳಿದ್ರು, ನಾವು ಕಷ್ಟಪಟ್ಟು ಮಾಡಿದಂಥ ಅಧ್ಯಯನ ಜ್ಞಾನ ಸಂಪತ್ತು ಏನಿದೆ ಅದೆಲ್ಲ ಹಸಿವಿನಿಂದ ಈಗ ಕ್ಷೀಣ ಆಗಿಬಿಟ್ಟಿದೆ. ನಮ್ಮ ಮನಸ್ಸು ಕ್ಷೀಣವಾಗಿರೋದ್ರಿಂದ ನಾವು ಓದಿದ್ದನ್ನು ನೆನಪು ಮಾಡಿಕೊಂಡು ಪಾಠ ಇತ್ಯಾದಿಗಳಲ್ಲಿ ತೊಡಗಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಆದರೆ ಇಂಥ ಕಷ್ಟ ಅವನಿಗೇನಿದೆ? ಓದಿದ್ದಾನೋ ಇಲ್ಲೋ ಅದು ಗೊತ್ತಿಲ್ಲ, ಓದಿರ್ಲಿಕ್ಕಿಲ್ಲ, ಅಧ್ಯಯನನೇ ಮಾಡಿರ್ಲಿಕ್ಕಿಲ್ಲ, ಇನ್ನೊಬ್ರಿಗೆ ಪಾಠ ಹೇಳಬೇಕು ಅನ್ನೋ ಚಿಂತೆಯೂ ಇಲ್ಲ, ಹಸಿವೆ ಅನ್ನೋ ಚಿಂತೆಯೂ ಅವನಿಗಿರ್ಲಿಕ್ಕಿಲ್ಲ. ನಾಯಿಯನ್ನು ಜೊತೆಗಿಟ್ಕೊಂಡು ಓಡಾಡ್ತಾ ಇರೋದನ್ನು ನೋಡಿದ್ರೆ ಯಾವ ಶೌಚ ಆಚಾರಗಳ ಪರಿವೇ ಇಲ್ಲದೆ ಎಲ್ಲಿ ಬೇಕಲ್ಲಿ ತಿನ್ನುತ್ತಾ ಆತ ಆರಾಮವಾಗಿದ್ದಾನೆ ಅಂತ ಗೊತ್ತಾಗ್ತದೆ. ವಿಶ್ವಾಮಿತ್ರರು ಈ ಮುಂದಿನಂತೆ ಹೇಳಿದ್ರು, ನಾವು ಕಲಿತ ಶಾಸ್ತ್ರ ಈಗ ಜರದ್ಗವವಾಗಿದೆ. ಜರದ್ಗವವಾಗುವುದು ಅಂದ್ರೆ ನಾವು ಮನೆಯಲ್ಲಿ ಸಾಕಿದಂತಹ ಒಂದು ಗೋವು ಮುದಿಯಾದಾಗ ಅದು ಸರಿಯಾಗಿ ಹಾಲನ್ನ ಹಿಂಡುವುದಿಲ್ಲ. ಅದರಂತೆ ನಮ್ಮ ಶಾಸ್ತ್ರದ ಜ್ಞಾನ ಜರದ್ಗವ ಆಗಿ ಹೋಗಿದೆ. ಕಷ್ಟಪಟ್ಟು ಅಧ್ಯಯನ ಮಾಡಿದ್ದೇವೆ, ಶ್ರವಣ ಮನನ ಧ್ಯಾನ ಎಲ್ಲ ಮಾಡಿದ್ದೇವೆ. ಹಸಿವೆ ಕಾರಣದಿಂದಾಗಿ ನಾವು ಮಾಡಿದ ಒಂದು ಜ್ಞಾನ ಈಗ ಅಪ್ರಯೋಜಕವಾಗಿ ಹೋಗಿದೆ. ಆದರೆ ಇವನಿಗೆ ಆ ಚಿಂತೆ ಇಲ್ಲ, ಶಾಸ್ತ್ರಾಧ್ಯಯನನೇ ಅವನು ಮಾಡಿರ್ಲಿಕ್ಕಿಲ್ಲ ಅಂತ ಅವರ ಧ್ವನಿ. ಒಂದು ವೇಳೆ ಮಾಡಿದ್ರೂ ಕೂಡ ಹಸಿವಿನ ಬಾಧೆ ಅವನಿಗೆ ತಟ್ಟಿಲ್ಲ. ಆದ್ರಿಂದ ಆ ಶಾಸ್ತ್ರ ಅಪ್ರಯೋಜಕವೂ ಏನಾಗಿಲ್ಲ. ಅಲಸಹ ಆಲಸ್ಯ ಬೇರೆ, ಕಷ್ಟಪಟ್ಟು ಅಧ್ಯಯನಾದಿಗಳನ್ನು ಮಾಡಬೇಕು, ಮರಣಾದಿಗಳನ್ನು ಮಾಡಬೇಕು ಅನ್ನುವಂಥ ಎಚ್ಚರವುಳ್ಳವನಲ್ಲ. ಹಸಿವನ್ನು ಪರಿಹರಿಸಿಕೊಂಡ್ರೆ ಸಾಕು, ಏನಕ್ಕೇನ ಪ್ರಕಾರೇಣಿ ಯಾವುದನ್ನಾದ್ರೂ ತಿಂದ್ರೆ ಸಾಕು ಅನ್ನುವಂಥ ಆಲೋಚನೆ ಇರ್ತದೆ ಅವನಿಗೆ. ಆದ್ರಿಂದ ಅವನಿಗೆ ಅವನಂತ ನಾವಿರೋದು ಹೇಗೆ ಸಾಧ್ಯ? ನಮ್ಮಂತೆ ಅವನಿಲ್ಲ. ಜಮದಗ್ನಿಗಳು ಹೇಳಿದ್ರು, ನೈತಸ್ಯೇಹ ಯಥಾಸ್ಮಾಕಂ ಭುಕ್ತಮಿಂಧನಮೇವ ಚ ಸಂಚಿತ್ಯ ವಾರ್ಷಿಕಂ ಕಿಂಚಿತ್. ವರ್ಷದಲ್ಲಿ 3 ಕಾಲದಲ್ಲಿಯೂ ಕೂಡ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಿಯೂ ಕೂಡ ನಮ್ಮ ಆಹಾರವನ್ನ ನಾವೇ ಹುಡುಕಿಕೊಳ್ಬೇಕಾಗ್ತದೆ. ಆಹಾರವನ್ನು ಬೇಯಿಸಲಿಕ್ಕಾಗಿ ಮತ್ತು ಯಜ್ಞಾದಿಗಳಿಗೆ ಸಮಿತ್ ಸಂಗ್ರಹ ಮಾಡಲಿಕ್ಕಾಗಿ ಕಟ್ಟಿಗೆಯನ್ನು ನಾವು ಹುಡುಕಬೇಕಾಗ್ತದೆ. ವರ್ಷ ಪೂರ್ತಿ ನಾವು ಇದನ್ನು ಮಾಡಲೇಬೇಕಾಗ್ತದೆ. ಆದರೆ ಈ ಚಿಂತೆ ಅವನಿಗಿಲ್ಲ. ಚಿಂತೆ ಮಾಡಿ ನಾವು ಸೊರಗಿ ಸೊಪ್ಪಾಗಿದ್ದೇವೆ, ಅವನಿಗೆ ಮಾತ್ರ ಈ ಚಿಂತೆ ಇಲ್ಲ. ಒಂದು ವರ್ಷಕ್ಕಾಗುವಷ್ಟು ಆಹಾರ ಮತ್ತು ಕಟ್ಟಿಗೆಯನ್ನು ಸಂಗ್ರಹ ಮಾಡಬೇಕಾದ ಅನಿವಾರ್ಯತೆ ನಮಗಿರ್ತದೆ. ಆದರೆ ಅವನಿಗೆ ಆ ಚಿಂತೆ ಇರೋದಿಲ್ಲ ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಅದನ್ನ ಆ ಅನುವಾದ ಅಷ್ಟೇನು ಸರಿಯಲ್ಲ. ಸಾಮಾನ್ಯವಾಗಿ ಒಂದೊಂದು ವರ್ಷಕ್ಕೆ ಬೇಕಾದಷ್ಟು ಆಹಾರವನ್ನ ಈ ಸಪ್ತರ್ಷಿಗಳಂತಹ ನಿಸ್ಪೃಹರು ಎಲ್ಲಿಯೂ ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ. ಸಂಚಿತ್ಯ ವಾರ್ಷಿಕಂ ಚಿತ್ತೆ. ವಾರ್ಷಿಕಂ ಅಂದ್ರೆ ವರ್ಷದ ಉದ್ದಕ್ಕೂ ಇವತ್ತು ಆಹಾರಕ್ಕಾಗಿ ಪ್ರಯತ್ನ ಪಡೋದು, ಆಹಾರ ಸಿಕ್ಕರೆ ಆಯಿತು. ನಾಳಿನ ಆಹಾರಕ್ಕಾಗಿ ನಾಳೆ ಪ್ರಯತ್ನ, ನಾಳೆ ಮತ್ತೆ ಭೋಜನ, ನಾಡ್ದು ಮತ್ತೊಂದಿಷ್ಟು ಆಹಾರಕ್ಕಾಗಿ ಪ್ರಯತ್ನ ಪಡುವುದು. ಆವತ್ತಿನ ಪ್ರಯತ್ನ, ಆವತ್ತಿನದೇ ಊಟ. ದೀರ್ಘಕಾಲ ಆ ಅನ್ನವನ್ನ, ಆಹಾರವನ್ನ, ಕಾಳು ಮತ್ತು ಕಡಿಗಳನ್ನ ಸಂಚಿತ ಮಾಡುವಂತಹ ಪ್ರಯತ್ನ ಈ ಋಷಿಗಳೇನು ಮಾಡೋದಿಲ್ಲ. ಅವತ್ತಿಂದ ಅವತ್ತೇ ಮಾಡ್ತಿರ್ತಾರೆ. ಆದರೆ ವರ್ಷ ಪೂರ್ಣ ಹಾಗೇ ಇರಬೇಕಾಗ್ತದೆ, ಅವರು ಪ್ರಯತ್ನ ಮಾಡ್ತಾನೆ ಇರಬೇಕಾಗ್ತದೆ ಅಂತ ಈ ಅನುವಾದವೇ ಹೆಚ್ಚು ಯೋಗ್ಯ.
ಒಂದು ವರ್ಷಕ್ಕಾಗುವಷ್ಟು ಅಂತ ಅನುವಾದ ಮಾಡೋದು ಅಷ್ಟಾಕು ಸರಿ ಕಾಣಿಸೋದಿಲ್ಲ ನನಗೆ. ವರ್ಷ ಪೂರ್ತಿಯಾಗಿ ಅನ್ನವನ್ನ ಮತ್ತು ಕಟ್ಟಿಗೆಯನ್ನು ನಾವು ಸಂಗ್ರಹ ಮಾಡಬೇಕಾಗ್ತದೆ. ಅದರಿಂದ ನಮಗೆ ಚಿಂತೆ ಇದೆ, ಅವನಿಗೆ ಈ ಚಿಂತೆ ಇಲ್ಲ. ನಮಗೆ 4 ಜನ ಸಹೋದರರಿದ್ದಾರೆ. ದೇಹಿ ದೇಹಿ ಅಂತ ನಮ್ಮನ್ನು ಅವರು ಪೀಡಿಸ್ತಾ ಇರ್ತಾರೆ. ಇವನಿಗೆ ಯಾರಿದ್ದಾರೆ? ಯಾರು ಇವನನ್ನು ಪೀಡಿಸುವವರಿದ್ದಾರೆ? ಯಾರೂ ಇಲ್ಲ. 4 ಜನ ಸಹೋದರರು ಅಂತ ಇಲ್ಲಿ ಅರ್ಥ ಹೇಳಿದ್ದಾರಲ್ಲ, 4 ಜನ ಸಹೋದರರು ಅಂದ್ರೆ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದೇವತೆಗಳು, ಪಿತೃಗಳು, ಅತಿಥಿಗಳು ಮತ್ತು ಆಶ್ರಿತ ವರ್ಗದವರು, ಕುಟುಂಬದವರು, ಈ ಮೊದಲಾದವರು, ಇವರೇ 4 ಜನ ಸಹೋದರರು. ಇವರನ್ನು ಕಾಪಾಡಬೇಕಾದಂತಹ ಹೊಣೆ ಗೃಹಸ್ಥಂದಿರ್ತದೆ. ಆ ಚಿಂತೆ ಈತನಿಗಿಲ್ಲ ಅಂತ ಅಭಿಪ್ರಾಯ. ಅಥವಾ 4 ಜನ ಅಂದ್ರೆ ಒಂದು 3-4 ಜನ, ನಮ್ಗೆಲ್ರಿಗೂ ಕೂಡ ಒಂದು 3-4 ಜನ ಸಹೋದರರು ಇದ್ದಾರೆ, ಅವ್ರದೆಲ್ಲ ಯೋಗಕ್ಷೇಮ ನಾವು ನೋಡ್ಬೇಕಾಗ್ತದೆ ಅಂತ ಹೀಗೊಂದು ಅರ್ಥವನ್ನಾದ್ರೂ ತಿಳ್ಕೊಳ್ಬಹುದು. ಸಹೋದರರು ಅಂದ್ರೆ ಅಣ್ತಮ್ಮಂದರು ಅಂತಾನೆ ಅರ್ಥ. ಅವಾಗ ಸರಿಯಾಗಿ 4 ಅಂದ್ರೆ 4 ಏನಲ್ಲ, 3-4 ಜನ, ನಮ್ಗೆಲ್ರಿಗೂ ಒಂದು 4-6 ಜನ ಸಹೋದರರು ಇದ್ದೇ ಇದ್ದಾರೆ. ಅವ್ರ ಯೋಗಕ್ಷೇಮ ಎಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಆ ಚಿಂತೆ ಈತನಿಗಿಲ್ಲ. ಅಥವಾ ದೇವತೆಗಳು, ಪಿತೃಗಳು, ಅತಿಥಿಗಳು ಮತ್ತು ಆಶ್ರಿತ ವರ್ಗದವರನ್ನ ಸಲಹಬೇಕಾದಂತಹ ಜವಾಬ್ದಾರಿಯೂ ಈತನಿಗಿಲ್ಲ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಬಹುದು. ಇದು ಕಶ್ಯಪರು ಹೇಳಿದ್ದು. ಭರದ್ವಾಜರು ಹೇಳ್ತಾರೆ, ನೈತಸ್ಯ ಯಥಾಸ್ಮಾಕಂ ಬ್ರಹ್ಮಬಂಧೋ ರಚೇತಸಃ ಶೋಕೋ ಭಾರ್ಯಾಪವಾದೇನ ತೇನ ಪೀವಾನ್ ಶುನಾಸಃ. ಬ್ರಹ್ಮಬಂಧು ಇವನು. ಹೆಸರಿಗೆ ನೋಡಿದ್ರೆ ಮಾತ್ರ ಬ್ರಾಹ್ಮಣನಂತೆ ಸನ್ಯಾಸಿಯಂತೆ ಕಾಣ್ತಾ ಇದ್ದಾನೆ. ವಾಸ್ತವಿಕವಾಗಿ ಕ್ಷುದ್ರ ಇವನು, ಅವಿವೇಕಿ. ಅಚೇತಸ್ ಅಂದ್ರೆ ಅವಿವೇಕಿ. ಭಾರ್ಯಾಪವಾದೇನ ಶೋಕ, ಭಾರ್ಯಾಪವಾದದಿಂದ ಶೋಕ ನಮಗಿದೆ, ಅವನಿಗಿಲ್ಲ. ಆದ್ರಿಂದ ಅವನು ದಷ್ಟಪುಷ್ಟನಾಗಿದ್ದಾನೆ, ನಾವು ಸೊರಗಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಭಾರ್ಯಾಪವಾದ ಅಂದ್ರೆ ಏನು? ಪತ್ನಿಯ ಅಪವಾದ ಅಂತ ಒಂದು ಕಡೆ ಅನುವಾದ ಇದೆ. ಹೆಂಡತಿಗೆ ಕೆಟ್ಟ ಆಪಾದನೆ ಬರ್ತದೆ ಅಂತ ಇನ್ನೊಂದು ಕಡೆ ಅನುವಾದ ಇದೆ. ಆ ಹೆಂಡತಿಗೆ ಕೆಟ್ಟ ಆಪಾದನೆ ಬರ್ತದೆ ಅಂತ ಅನ್ನೋದಂದ್ರೆ ಏನು ಹಾಗಂದ್ರೆ ಅದನ್ನ ಇಲ್ಲಿ ಯಾರೂ ಕೂಡ ವಿವರಿಸಿಲ್ಲ. ತಮ್ಮ ಗಂಡಂದರನ್ನ, ತಮ್ಮ ಕುಟುಂಬವನ್ನ ಸರಿಯಾಗಿ ಸಾಕದೆ ಹೋದ್ರೆ, ಅವ್ರಿಗೆ ಬೇಕಾದಂತಹ ಊಟ ಉಪಚಾರಗಳನ್ನ ಕಾಲಕ್ಕೆ ಮಾಡದೆ ಹೋದ್ರೆ ಆ ಹೆಂಡತಿಗೆ ಅಪವಾದ ಬರ್ತದೆ. ಅದಕ್ಕಾಗಿ ಆಕೆ ಚಿಂತಿತರಾದಾಗ ಈ ಗಂಡಂದರು ಕೂಡ ಚಿಂತಿತರಾಗಬೇಕಾಗ್ತದೆ. ಅವಳಿಗೆ, ಹೆಂಡತಿಗೆ ಬಂದಂತಹ ಅಪವಾದ ಗಂಡಸರಿಗೂ ಕೂಡ ಬಂದಂತೇನೆ. ಆದ್ರಿಂದ ಭಾರ್ಯಾಪವಾದ ಬಂದಾಗ ಅವರ ಪತಿಗಳಾದಂಥ ನಾವು ಚಿಂತೆ ಮಾಡ್ತೇವೆ. ಆದ್ರೆ ಇವನು ಯಾವ ಚಿಂತೆಯನ್ನು ಕೂಡ ಮಾಡೋದಿಲ್ಲ. ಈ ಸನ್ಯಾಸಿ ತನ್ನ ಹೆಂಡತಿಗೆ ಬರಬಹುದಾದಂಥ, ತನ್ನ ಕುಟುಂಬಕ್ಕೆ ಬರಬಹುದಾದಂಥ ಒಂದು ಆಪಾದನೆಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಅದರಿಂದ ಆರಾಮವಾಗಿದ್ದಾನೆ. ಗೌತಮರು ಹೇಳಿದ್ರು, ನಾವು ಎಲ್ಲೇ ಸಂಚಾರ ಮಾಡಿದ್ರು ಈ ಕೃಷ್ಣಾಜಿನವನ್ನ ನಮ್ಮ ಜೊತೆ ತಗೊಂಡು ಹೋಗಬೇಕಾಗ್ತದೆ. ಅದನ್ನ ಜತನದಿಂದ ನಾವು ಕಾಪಾಡಬೇಕಾಗ್ತದೆ. ಆದ್ರೆ ಆ ಚಿಂತೆ ಈತನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕೃಷ್ಣಾಜಿನಕ್ಕೆ ಒಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. 2 ವ್ಯಾಖ್ಯಾನಗಳಿವೆ, ಬೇರೆ ಬೇರೆ ಥರದ್ದು. ತ್ರಿಕಾಲೋಹ್ಯಂ ಹಿ ರಾಂಕವಂ ನೈತಸ್ಯ ಅದ್ಯ ನೈತಸ್ಯ ಇಹ ಅಂತ ಒಂದ್ ಕಡೆ ಪಾಠ. ಯಥಾಸ್ಮಾಕಂ ತ್ರಿಕಾಲೋಹ್ಯಂ ಹಿ ರಾಂಕವಂ ಅಂತ ಒಂದ್ ಕಡೆ ಪಾಠ. ತ್ರಿಕೌಶೇಯಂ ಚ ರಾಂಕವಂ ಅಂತ ಮತ್ತೊಂದ್ ಕಡೆ ಪಾಠ ಇದೆ. ಏಕೈಕಂ ವೈ ತ್ರಿವರ್ಷೀಯಂ ಯೇನ ಪೀವಾನ್ ಶುನಾಸಃ. ಏಕೈಕೈ ತ್ರಿಚರ್ಮೀಯಂ ಅಂತ ಮತ್ತೊಂದ್ ಕಡೆ ಪಾಠ ಇದೆ.
ತ್ರಿವಾರ್ಷಿಕಂ ಅಂತ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿದೆ, ತ್ರಿವರ್ಷೀಯಂ ಅಂತ ಉತ್ತರ ಭಾರತದ ಪಾಠದಲ್ಲಿದೆ, ತ್ರಿಚರ್ಮೀಯಂ ಅಂತ ವೈಷ್ಣವ ಪಾಠದಲ್ಲಿದೆ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಕೂಡ ತ್ರಿವರ್ಷೀಯಂ ಅಂತ ಇದೆ. ಎಲ್ಲಾ ಕಡೆ ತ್ರಿವರ್ಷೀಯಂ ಅಂತ ಇದೆ. ತ್ರಿಚರ್ಮೀಯಂ ಅಂತ ಒಂದೇ ಪಾಠ ಈ ವೈಷ್ಣವ ಪಾಠದಲ್ಲಿ ನಮಗೆ ಹೀಗೆ ಕಾಣಿಸ್ತಾ ಇದೆ. ಅದರ ಬಗ್ಗೆ, ಅದರ ಅರ್ಥ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡೋದು ಕಷ್ಟ. ಲಕ್ಷಾಲಂಕಾರ ರಾಂಕವಂ, ರಂಕು ಅಂತಂದ್ರೆ ಕೃಷ್ಣ ಮೃಗ, ಆ ಕೃಷ್ಣ ಮೃಗದ ಒಂದು ಚರ್ಮ. ಏಕೈಕಂ ಹಿ ತ್ರಿಚರ್ಮೀಯಂ ಇತ್ಯತ್ರ ತ್ರಿಚರ್ಮಣಾಂ ಅನ್ಯೋನ್ಯ ಸಂಬಂಧೇನ ಕೃತಂ. 3 ಕೃಷ್ಣಾಜನಗಳನ್ನ ಒಟ್ಟೊಟ್ಟಾಗಿ ಜೋಡಿಸಿ ಒಂದು ಆಸನವನ್ನಾಗಿ ಮಾಡಿರ್ತಾರೆ. ಇದು ನಮಗಲ್ಲಿ ಕಾಣಿಸುವಂತ ಅಂತ ಅರ್ಥ. 3 ಕೃಷ್ಣಾಜಿನಗಳನ್ನ ಪ್ರತ್ಯೇಕವಾಗಿ ದೊರೆತದ್ದನ್ನ ಒಟ್ಟಿಗೆ ಜೋಡಿಸಿ ಅದೊಂದು ದಪ್ಪವಾದಂತಹ ಆಸನ ಅಥವಾ ಹಾಸಿಗೆಯನ್ನಾಗಿ ಮಾಡಿ ಅದನ್ನ ಒಂದನ್ನಾಗಿ ಮಾಡಿರ್ತಾರೆ. 3 ಪದರಗಳಿರ್ತವೆ ಅಂತ ಅರ್ಥ. ಒಟ್ಟಾರೆ 3 ಪ್ರತ್ಯೇಕ ಕೃಷ್ಣಾಜಿನಗಳನ್ನ ಸೇರಿಸಿ ಅವನು ಒಂದೇ ಕೃಷ್ಣಾಜಿನ ಕಾಣುವಂತೆ ಮಾಡಿ ಅದನ್ನು ಉಪಯೋಗ ಮಾಡ್ತಿರ್ತಾರೆ. ಇದು ಲಕ್ಷಾಲಂಕಾರದಲ್ಲಿ ಕಾಣುವಂತಹ ಅರ್ಥ. 3 ವರ್ಷ ಹಳೆಯದಾದಂತಹ ಜೀರ್ಣವಾದಂತಹ ಈ ತ್ರಿಕೌಶೇಯಂ ಅಂತ ಶಬ್ದ ಇದೆ ಉತ್ತರ ಭಾರತದ ಪಾಠದಲ್ಲಿ, ಮತ್ತೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಹಾಗೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ. ಈ ತ್ರಿಕೌಶೇಯ ಅಂತಂದ್ರೆ ದರ್ಭೆಯಿಂದ ಹೆಣೆದಿರುವಂತಹ 3 ಸುತ್ತಿನ ಮೇಖಲ ಉಡಿದಾರ ಏನಿರ್ತದಲ್ಲ, ಆ ಉಡಿದಾರದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಮೃಗದ ಚರ್ಮ ಅದು ಪ್ರತ್ಯೇಕವಾಗಿ. ನೈತಸ್ಯ ಯಥಾಸ್ಮಾಕಂ ತ್ರಿಕೌಶೇಯಂ ಚ ರಾಂಕವಂ ಏಕೈಕಂ ವೈ ತ್ರಿವರ್ಷೀಯಂ. 3 ವರ್ಷದ ಹಳೆಯದಾದಂಥ ಈ ಒಂದು ಮೇಖಲ ಮತ್ತು ಕೃಷ್ಣಾಜಿನ ಅಂತ ಹೀಗೆ ಅರ್ಥವನ್ನು ಹೇಳಿದ್ದಾರೆ. ಇದರ ಅರ್ಥದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಇರೋದು ಒಳ್ಳೆಯದು. ಕಥೆಯ ಮೂಲ ಸ್ರೋತಕ್ಕೆ ಸಂಬಂಧಪಟ್ಟಂತೆ ಇದು ಯಾವುದಾದ್ರೂ ಅಷ್ಟೇ. ಅಂತೂ ಈ ಸಪ್ತಋಷಿಗಳು ಅಗತಿಕರಾಗಿರ್ತಾರೆ, ಹೆಚ್ಚು ಸಂಪನ್ನರಾಗಿರೋದಿಲ್ಲ. ಅವ್ರ ಹತ್ರ ಹೆಚ್ಚೇನು ಇಂಥ ಸಾಮಾನು ಸರಂಜಾಮು ಇರೋದಿಲ್ಲ. ಇದ್ದದ್ದನ್ನೇ ಜತನದಿಂದ ಕಾಪಾಡ್ಕೋಬೇಕಾಗ್ತದೆ, ಆ ಚಿಂತೆ ಅವರಿಗಿರ್ತದೆ. ಈ ಸನ್ಯಾಸಿಗೆ ಆ ಚಿಂತೆ ಇಲ್ಲ ಅಂತ ಹೀಗೆ ಅದರ ತಾತ್ಪರ್ಯ ಕಾಣಿಸ್ತದೆ. ಹೀಗೆ ಅವರೆಲ್ಲರೂ ಮಾತಾಡ್ತಾ ಇದ್ರು. ಆಗ ಈ ಸನ್ಯಾಸಿ ಅವ್ರ ಹತ್ರ ಹೋದ, ಅವರನ್ನ ತನ್ನ ಕೈಯಿಂದ ಮುಟ್ಟಿದ್ನಂತೆ. ಮುಟ್ಟುವುದು ಅಂದ್ರೆ ಅಭಿವಾದನ ಮಾಡುವುದು, ನೀವು ಹೇಗಿದ್ದೀರಿ ಅಂತ ಪರಸ್ಪರ ಕೈ ಹಿಡಿದುಕೊಳ್ಳುವುದು ಇತ್ಯಾದಿ ಅಂತ ಕಾಣಿಸ್ತದೆ. ಪರಸ್ಪರ ಕುಶಲ ಅವರು ವಿಚಾರ ಮಾಡಿಕೊಂಡ್ರು. ಅವ್ರು ಹೇಳಿದ್ರು, ಹಸಿವು ಪರಿಹಾರ ಮಾಡ್ಕೊಳ್ಬೇಕಾಗಿ ಅದಕ್ಕಾಗಿ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ ಅಂತ. ಸನ್ಯಾಸಿಯು ಕೂಡ ಅವ್ರ ಜೊತೆನೆ ಹೊರಟ. ಎಲ್ಲರೂ ಹೀಗೆ ಸಂಚಾರ ಮಾಡಲಿಕ್ಕೆ ತೊಡಗಿದ್ರು. ಅವರೆಲ್ಲರದು ಒಂದೇ ಉದ್ದೇಶ ಆಗಿತ್ತು. ಗಡ್ಡೆ ಗೆಣಸು ಎಲ್ಲೇ ಸಿಕ್ಕರು ಅದನ್ನು ತಿನ್ನುತ್ತಾ ಅವರು ಮುಂದೆ ಸಂಚರಿಸಿದ್ರು. ಒಂದು ಕಮಲದ ಹೂಗಳಿಂದ ಕೂಡಿದಂತಹ ಒಂದು ಸರೋವರ ಅವರಿಗೆ ಕಾಣಿಸಿತು. ಅದಕ್ಕೆ ಒಂದೇ ಪ್ರವೇಶ ದ್ವಾರ ಇತ್ತಂತೆ. ಬೇರೆ ಕಡೆ ಎಲ್ಲಿಂದನೂ ಅದರೊಳಗೆ ಇಳಿಯುವಂತಿರಲಿಲ್ಲ, ಒಂದು ಕಡೆ ಮಾತ್ರ ಇಳಿಬಹುದಿತ್ತು. ಅಲ್ಲಿಂದ ಏನನ್ನಾದರೂ ಹೊರಗೆ ತಗೊಳ್ಳೋದು ಕಷ್ಟ ಇತ್ತು. ಕಮಲವನ್ನಾಗಲಿ ನೀರನ್ನಾಗಲಿ ಮತ್ತೇನನ್ನಾಗಲಿ ಅಲ್ಲಿಂದ ಹೊರಗೆ ತರುವುದು ಅತ್ಯಂತ ದುಸ್ತರವಾಗಿತ್ತು. ಏನು ಕೆಸರಿಲ್ಲದೆ ಸ್ವಚ್ಛವಾಗಿತ್ತು. ಆ ಒಂದು ರಾಕ್ಷಸಿ, ಭಯಂಕರವಾದ ರಾಕ್ಷಸಿ ವೃಷಾದರ್ಭಿ, ಆ ರಾಜ ಅವಳನ್ನು ಸೃಷ್ಟಿ ಮಾಡಿದ್ನಲ್ಲ, ಆ ರಾಕ್ಷಸಿ ಆ ಪದ್ಮಸರೋವರವನ್ನು ಕಾಯ್ತಾ ಇತ್ತು. ಇವರೆಲ್ಲರೂ ಆ ಕಮಲದ ದಂಟನ್ನ ಸಂಗ್ರಹಿಸ್ಕೋಬೇಕು, ಅದನ್ನು ತಿಂದು ಹಸಿವು ಪರಿಹರಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಬಂದು ಮುಟ್ಟಿದ್ರು. ಈ ರಾಕ್ಷಸಿಯನ್ನು ಅವ್ರು ನೋಡಿದ್ರು. ನೀನು ಯಾರು, ಯಾಕೆ ಇಲ್ಲಿ ನಿಂತಿದ್ದೀವಿ, ಒಬ್ಬಳೇ ಇದ್ದೀನಿ, ನಿನ್ನ ಉದ್ದೇಶ ಏನು? ಅವಳು ಹೇಳಿದ್ಲು, ನಾನು ಯಾರಾದ್ರೆ ನಿಮಗೇನಾಗಬೇಕಾಗಿದೆ?
ಯಾಸ್ಮಿ ಸಾಸ್ಮಿ ಅನುಯೋಗೋಮೆ ನ ಕರ್ತವ್ಯ ಕಥಂಚನ. ನಾನು ಯಾವಳೋ ಅವಳೇ, ನನ್ನ ಬಗ್ಗೆ ನೀವು ಪ್ರಶ್ನೆ ಯಾಕೆ ಕೇಳ್ತೀರಿ? ಸರೋವರದ ರಕ್ಷಕರು ಅಂತ ತಿಳ್ಕೊಳ್ರಿ. ಆಗ ಇವರಂದ್ರು, ಹಸಿವಾಗಿದೆ ಬಹಳ, ನಮ್ಮ ಹತ್ರ ತಿನ್ಲಿಕ್ಕೆ ಬೇರೆ ಏನೂ ಇಲ್ಲ, ಕಮಲದ ದಂಟುಗಳನ್ನು ಸಂಗ್ರಹ ಮಾಡ್ಕೋತೇವೆ. ಆಗ ಅವಳು ಹೇಳಿದ್ಲು, ಆಯ್ತು, ಒಂದು ಷರತ್ತು, ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ನಾಮಗಳನ್ನ ನನಗೆ ಹೇಳಬೇಕು. ಹೇಳಿ ಅದಾದ್ಮೇಲೆ ಈ ಕಮಲದ ದಂಟುಗಳನ್ನ ತಗೊಳ್ಬೇಕು. ಅವಳ ಉದ್ದೇಶ ಏನಾಗಿತ್ತಂದ್ರೆ, 7 ಜನ ಋಷಿಗಳ, ಅವರ ಪತ್ನಿಯರ, ಆ ಸೇವಕನ ಮತ್ತೆ ಸೇವಕಿಯ ಹೆಸರುಗಳನ್ನೆಲ್ಲ ಆ ವೃಷಾದರ್ಭಿ, ಅವಳನ್ನು ನಿರ್ಮಿಸಿದಂತ ವೃಷಾದರ್ಭಿ ಅವಳಿಗೆ ಹೇಳಿ, ಈ ಹೆಸರಿನ ಇಷ್ಟು ಜನರನ್ನ ನೀನು ಕೊಂದು ಹಾಕಬೇಕು ಅಂತ ಹೇಳಿದ್ದೆ. ತಾನು ಯಾರನ್ನು ಕೊಲ್ಲಬೇಕಾಗಿದೆಯೋ ಅವರು ತಾನು ಕೊಲ್ಲಬೇಕಾದ ವ್ಯಕ್ತಿಗಳೇ ಇಲ್ಲಿ ಬಂದಿದ್ದಾರೆ, ಆಯಾ ಹೆಸರಿನವರು ಅಲ್ಲಿ ಬಂದಿದ್ದಾರೆ ಅಂತ ಅನ್ನೋದು ಆ ಪಿಶಾಚಕ್ಕೆ, ಆ ರಾಕ್ಷಸಿಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕಾಗಿ ನಿಮ್ಮ ಹೆಸರುಗಳನ್ನು ಹೇಳಿ ಅಂತ ಅದು ಕೇಳಿತು. ಅವರೆಲ್ಲರಿಗೂ ಗೊತ್ತಾಯ್ತು ಇದು ತಮ್ಮನ್ನು ಕೊಲ್ಲಕ್ಕಾಗಿ ಬಂದಿದೆ ಅಂತ ಹೇಳಿ. ಮೊದಲನೇದಾಗಿ ಅತ್ರಿ ಋಷಿಗಳು ಮುಂದೆ ಬಂದರು. ಅವರು ತನ್ನ ಹೆಸರನ್ನೇನೋ ಹೇಳಿದರು, ಆದರೆ ತಾನು ಯಾರು ಮೂಲ ವ್ಯಕ್ತಿ, ಆ ಯಾತಧಾನಿಯ ಹಿಟ್ ಲಿಸ್ಟ್ನಲ್ಲಿ ಇದ್ದಂತಹ ವ್ಯಕ್ತಿ ಹೌದೋ ಇಲ್ಲೋ ಅಂತ ಅನ್ನೋದು ಆಕೆಗೆ ತಿಳಿದಿರಬಾರದು ಅಂತ ಒಂದು ಗೂಢ ಭಾಷೆಯಲ್ಲಿ ತನ್ನ ಹೆಸರನ್ನು ಘೋಷಿಸಿಕೊಂಡ್ರು. ಏನ್ ಹೇಳಿದ್ರು? ಅರಾತ್ರಿ ರತ್ರಿಹಿ ಸಾ ರಾತ್ರಿಹಿ ಯಾಮ್ನಾಧೀತೆ ತ್ರಿರದ್ಯವೈ ಅರಾತ್ರಿ ರತ್ರಿರಿತ್ಯೇವ ನಾಮಮೇ ವಿದ್ಧಿ ಶೋಭನೆ ಅಂತ ಹೀಗೆ ತನ್ನ ಹೆಸರನ್ನು ಹೇಳ್ಕೊಂಡ್ರು. ಅದಕ್ಕೆ ಅರ್ಥ ಏನು? ಒಂದು ಅನುವಾದದಲ್ಲಿ ಹೀಗನ್ನು ಹೇಳ್ತಾರೆ, ಯಾವ ರಾತ್ರಿಯಲ್ಲಿ, ಅಂದ್ರೆ ರಾತ್ರಿ ಅಂದ್ರೆ ದಿನ, 3 ಬಾರಿ ಅಧ್ಯಯನವನ್ನ ನಾವು ಮಾಡೋದಿಲ್ವೋ, ಅಂದು ಒಂದು ದಿನದಲ್ಲಿ 3 ಬಾರಿ ಅಧ್ಯಯನವನ್ನಾದರೂ ಮಾಡಬೇಕು. ಮಾಡದೆ ಹೋದ್ರೆ ಆ ದಿನ, ಆ ರಾತ್ರಿ ಅದು ಅರಾತ್ರಿ, ಅದು ಆ ದಿನವೇ ಅಲ್ಲ. ಒಬ್ಬ ವ್ಯಕ್ತಿಯನ್ನು ನೋಡಿ, ಇವನು ಮನುಷ್ಯನೇ ಅಲ್ಲ ಅಂತ ಹೇಳ್ತೇವಲ್ಲ, ಮನುಷ್ಯನೇ ಅಲ್ಲ ಅಂದ್ರೆ ಮನುಷ್ಯನಿಗೆ ಬೇಕಾದಂತ ಗುಣಗಳಿಲ್ಲ ಅಂತ ಅರ್ಥ ಅದಕ್ಕೆ. ಹಾಗೆ ಆ ಒಂದು ರಾತ್ರಿ ಅದು ರಾತ್ರಿಯೇ ಅಲ್ಲ, ಅರ್ಥಾತ್ ಆ ದಿನವೇ ಅಲ್ಲ, ಅದು ದುರ್ದಿನ, ಅದು ನಾವು ಅಧ್ಯಯನ ಮಾಡದೇ ಇರುವಂತಹ ದಿನ. ಅರಾತ್ರಿ ರತ್ರಿ ಇದು ನನ್ನ ಹೆಸರು. ಅರಾತ್ರಿ ರತ್ರಿ ನಿತ್ಯೇವ ನಾಮಮೇ ವಿದ್ಧಿ ಶೋಭನೆ. ನನ್ನ ಹೆಸರು ಅರಾತ್ರಿ ರತ್ರಿ ಅಂತ ಅವನು ಘೋಷಿಸಿಕೊಂಡ. ಅವಳಿಗೆ ನೀನು ಏನೋ ಹೇಳ್ತಿದ್ಯೋ ನನಗೆ ಗೊತ್ತಾಗ್ಲಿಲ್ಲ, ನಿನ್ನ ಹೆಸರು ಏನು ಅಂತ ನಂಗೆ ತಿಳಿಲೂ ಇಲ್ಲ, ಹಾಗಾಗಿ ಹೋಗು ಪದ್ಮಸರೋವರದಲ್ಲಿ ಇಳಿ, ಕಮಲದ ದಂಟನ್ನು ತಗೋ ಅಂತ ಹೇಳಿದ್ಲು ಅವಳು. ಇನ್ನೊಂದು ವ್ಯಾಖ್ಯಾನದಲ್ಲಿ ಅದನ್ನ ಈ ತರ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡಿದ್ದಾರೆ. ಅರಾತ್ರಿ ಅಂದ್ರೆ ರಾತ್ರಿ ಇಲ್ಲದೆ ಇದ್ದವನು ಅಂತ ಅರ್ಥ. ಯಾವ ದಿನದಲ್ಲಿ 3 ಬಾರಿ ಅಧ್ಯಯನ ನಾವು ಮಾಡೋದಿಲ್ವೋ ಆ ದಿವಸವು ರಾತ್ರಿ, ಅದು ಹಗಲೇ ಅಲ್ಲ, ಅದು ಕತ್ತಲೆಯ ಸಮಯ. ಕತ್ತಲು ಅಂದ್ರೆ ಅಜ್ಞಾನಕ್ಕೆ ಸಂಕೇತ, ಹಗಲು ಅನ್ನೋದು ಜ್ಞಾನಕ್ಕೆ ಸಂಕೇತ. ವೇದಾಧ್ಯಯನದ ಬೆಳಕಿಲ್ಲದಂತಹ ಒಂದು, ಶಾಸ್ತ್ರಾಧ್ಯಯನದ ಬೆಳಕಿಲ್ಲದೆ ಇರುವಂತಹ ಒಂದು ಹೊತ್ತೇನಿದೆ ಅದು ರಾತ್ರಿ, ಅದು ಅಜ್ಞಾನದ ಹೊತ್ತದು, ಅದು ಜ್ಞಾನದ ಬೆಳಕಿನ ಹೊತ್ತಲ್ಲ. ರಾತ್ರಿ ಇಲ್ಲದಂಥ ಅತ್ರಿ, ನಾನು ಅತ್ರಿ, ಅರಾತ್ರಿ ಅತ್ರಿ. ನಾನು ಅತ್ರಿ ಆಗಿದ್ದೇನೆ, ಯಾಕೆ ಅಂತಂದ್ರೆ ಅರಾತ್ರಿ ನಾನು, ಅಂತ ಒಂದು ಕತ್ತಲಿನ ಹೊತ್ತು ನನಗಿಲ್ಲ. ಯಾವತ್ತೂ ಕೂಡ ನಾನು ಅಧ್ಯಯನ ಮಾಡಿಕೊಂಡೇ ಇರ್ತೇನೆ. ನನ್ನ ಇಡೀ ಜೀವನವೇ ಬೆಳಕಿನ ಕಾಲ. ನಾನು ಧ್ಯಾನ ಸಂಪಾದನೆಗಾಗಿಯೇ ಇರುವಂಥವನು, ಧ್ಯಾನ ಸಂಪಾದನೆಯನ್ನೇ ಮುಂದುವರಿಸ್ಕೊಂಡು ಹೋಗುವನಾದ್ರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಅವರು ತಿಳಿಸಿದಂತಾಯ್ತು. ಅತ್ರಿ ಅಂದ್ರೆ ಜ್ಞಾನಿ ಅಂತ ಅರ್ಥ, ತ್ರಿ ಅಂದ್ರೆ 3 ಗುಣಗಳು ಅಂತ ಅರ್ಥ. ಹೀಗೆಲ್ಲ ಅದನ್ನು ವ್ಯಾಖ್ಯಾನಿಸಿದ್ದಾರೆ ನೀಲಕಂಠರು ಮೊದಲಾದವರು ವ್ಯಾಖ್ಯಾನದಲ್ಲಿ. ಇವೆಲ್ಲ ತ್ರಿಗುಣಾತೀತನೇ ಅತ್ರಿ. ತ್ರಿ ಅಂದ್ರೆ 3 ಗುಣಗಳು, ಅಂದ್ರೆ ಅದು ಇಲ್ಲದೇ ಇದ್ದವನು, ಅವನಿಗೆ ಅತ್ರಿ ಅಂತ ಹೇಳ್ತಾರೆ.
ಯದಿದಂ ಸರ್ವಂ ಪಾಪ್ಮನಃ ಅತ್ರಾಯತ ತದಿದಂ ಕಿಂಚ ತಸ್ಮಾತ್ ಅತ್ರಯಃ. ಯದಿದಂ ಸರ್ವಂ ಪಾಪ್ಮನಃ ಅತ್ರಾಯತ, ಪಾಪದಿಂದ ನಮ್ಮನ್ನು ಪರಿಹರಿಸ್ತಾನೆ. ಪಾಪ ದರ್ಶನ, ಪರಮಾತ್ಮನ ದರ್ಶನ ಆಗದೇ ಇರುವಂತಹ ಅವಸ್ಥೆನೇ ರಾತ್ರಿ. ಆ ಅವಸ್ಥೆ ಇಲ್ಲದೇ ಇದ್ದವನೇ ಅತ್ರಿ. ಅರಾತ್ರಿ ರತ್ರೇಹೆ ಅಂತ, ಅರಾತ್ರಿ ರತ್ರಿ ರಿತ್ಯೇವ ಅಂತ ಒಂದಿದೆ, ಅರಾತ್ರಿ ರತ್ರೇಹೆ ಅಂತ ಇನ್ನೊಂದು ಪಾಠವು ಕೂಡ ಇದೆ. ಹಾಗಾಗಿ ಪಾಠ ಯಾವುದು ಅಂತ ನಾವು ತೀರ್ಮಾನ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಅಂತೂ ಎಲ್ಲೆಲ್ಲಿ ಏನೇನಿದೆಯೋ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಅದನ್ನು ಸುಮ್ಮನೆ ಗಮನಿಸಿ ಮುಂದೆ ಹೋಗ್ಬೇಕಷ್ಟೆ. ಆ ರಾಕ್ಷಸಿಗೆ ಮೋಹ ಉಂಟು ಮಾಡಲಿಕ್ಕಾಗಿ ಅತ್ರಿ ಮಹರ್ಷಿ ತನ್ನ ಹೆಸರಿನ ನಿರ್ವಚನವನ್ನು ರಹಸ್ಯದಲ್ಲಿ ಹೇಳಿದ. ಅವಳಿಗೆ ತಿಳಿದಿರೋದು ಯಾವುದು? ಹಗಲು ರಾತ್ರಿ ಇಷ್ಟೇ ಗೊತ್ತಿರೋದು ಅವಳಿಗೆ. ಜ್ಞಾನ ಅಜ್ಞಾನ ಇದು ಯಾವುದು ಗೊತ್ತಿಲ್ಲ. ಅಜ್ಞಾನದ ಅವಸ್ಥೆಯೇ ರಾತ್ರಿ, ಅಧ್ಯಯನದ ಸಮಯವೇ, ಅಧ್ಯಯನವಿಲ್ಲದ ಸಮಯವೇ ರಾತ್ರಿ, ಇದ್ಯಾವುದೋ ಅವಳಿಗೆ ಅರ್ಥ ಆಗಲಿಲ್ಲ. ಆದ್ರಿಂದ ನೀನೇನು ಹೇಳ್ತಿದ್ದೆ ನನಗೆ ಗೊತ್ತಾಗಲಿಲ್ಲ, ಹೋಗು ಕಮಲದ ಗಂಟನ್ನು ಕಿತ್ಕೋ ಅಂತ ಹೇಳಿಬಿಟ್ಲು ಅವಳು. ಮುಂದೆ ವಸಿಷ್ಠರು ಬಂದರು. ಅವರು ತಮ್ಮ ಹೆಸರನ್ನು ಘೋಷಿಸಿಕೊಂಡ್ರು. ವಸಿಷ್ಠೋಸ್ಮಿ ವರಿಷ್ಠೋಸ್ಮಿ ವಸೆ ವಾಸಗೃಹೇಶ್ವಪಿ. ವಸೆ ವಾಸಂ ಗೃಹೇಶ್ವಪಿ ಅಂತಲೂ ಪಾಠಾಂತರ ಇದೆ. ವಸಿಷ್ಠತ್ವಾಚ್ಚ ವಾಸಾಚ್ಚ ವಸಿಷ್ಠ ಇತಿ ವಿದ್ಧಿಮಾಂ. ವಸಿಷ್ಠತ್ವಾತ್ ಅಂತ ಕೆಲವು ಕಡೆ ಇದ್ರೆ, ವರಿಷ್ಠತ್ವಾಚ್ಚ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಪಾಠ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿರ್ತದೆ ಅಂತ ಅದರ ಅರ್ಥ ಏನು ಅಂತ ನೋಡೋಣ. ನಾನು ವಸಿಷ್ಠ, ನನಗೆ ವರಿಷ್ಠ ಅಂತನೂ ಹೇಳ್ತಾರೆ. ವರಿಷ್ಠ ಅಂದ್ರೆ ಶ್ರೇಷ್ಠ. ವಸೆ ವಾಸಗೃಹೇಶ್ವಪಿ. ವಾಸಗೃಹ ಅಂದ್ರೆ ಗೃಹಸ್ಥನಾದವನು ಅಥವಾ ಬೇರೆ ಯಾವುದೇ ವ್ಯಕ್ತಿ ವಾಸ ಮಾಡಬೇಕಾದಂಥ ಮನೆಗಳು, ಅಲ್ಲಿ ವಾಸ ಮಾಡುವವನು. ವಸುಧ ವಸಿಷ್ಠ ಅಂತ ಶಬ್ದಕ್ಕೆ ಉಪನಿಷತ್ ಭಾಷ್ಯದಲ್ಲಿ ವಸಿಷ್ಠೋ ವಸತಾಂ ಶ್ರೇಷ್ಠ, ವಾಸ ಮಾಡುವವರು ಯಾರು ಇರ್ತಾರಲ್ಲ ಅವರೆಲ್ಲರಲ್ಲಿ ವಸಿಷ್ಠ ಅಂತ ಈಗ ಅರ್ಥವನ್ನು ಹೇಳ್ತಾರೆ. ವಸ್ತುತ ಭಗವಂತನೇ ವಸಿಷ್ಠ. ನಮ್ಮ ಈ ಶರೀರದಲ್ಲಿ ನಾವಿದ್ದೇವೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ರಾಕ್ಷಸರಿದ್ದಾರೆ, ಭಗವಂತನೂ ಇದ್ದಾನೆ. ಇಲ್ಲಿ ವಾಸ ಮಾಡುವ ನಮ್ಮೆಲ್ಲರಲ್ಲಿ ಅವನು ಶ್ರೇಷ್ಠ, ಅದಕ್ಕಾಗಿ ಅವನು ವಸಿಷ್ಠ. ವಸಿಷ್ಠತ್ವಾಚ್ಚ ವಾಸಾಚ್ಚ. ಹೀಗೆ ನಾನು ವಸಿಷ್ಠನೂ ಆದ್ರಿಂದ ವಾಸನೂ ಮಾಡುವುದರಿಂದ ನನಗೆ ವಾಸ ಅಂತ ಹೇಳ್ತಾರೆ. ಇಲ್ಲಿ ವಸಿಷ್ಠತ್ವಾಚ್ಚ ವಾಸಾಚ್ಚ ಅನ್ನೋದ್ರ ಬದಲು ವರಿಷ್ಠತ್ವಾಚ್ಚ ವಾಸಾಚ್ಚ. ವಾಸ ಅಂತಂದ್ರೆ ವಾಸ ಮಾಡುವುದರಿಂದ, ವರಿಷ್ಠ ಅಂತಂದ್ರೆ ಶ್ರೇಷ್ಠನಾಗಿರುವುದರಿಂದ. ಈ ಅರ್ಥವನ್ನು ಹೇಳೋದೇ ಯೋಗ್ಯವಾಗಿ ಕಾಣಿಸ್ತದೆ. ವರಿಷ್ಠತ್ವಾತ್ ಶ್ರೇಷ್ಠನಾಗಿರುವುದರಿಂದ ಅಂತ ಈ ಪಾಠ ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ವಸಿಷ್ಠ ಅಂದ್ರೆ ವಸುಗಳನ್ನ, ಸಂಪತ್ತನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಂಥವನು. ಅಣಿಮಾದಿ ಸಿದ್ಧಿಗಳು ಯಾರ ಅಧೀನದಲ್ಲಿವೆಯೋ ಆತನನ್ನ ವಸಿಷ್ಠ ಅಂತ ಹೇಳಬೇಕು. ಇದು ಒಂದು ಕಡೆ ಅರ್ಥ ಹೇಳ್ತಾರೆ. ಈಗ ತೈತ್ರಿಯ ಉಪನಿಷತ್ನಲ್ಲಿ ಎಲ್ಲವನ್ನೂ ವಶದಲ್ಲಿ ಇಟ್ಕೊಂಡವನು, ಸಂಯಮಿ ಅಂತ ಅರ್ಥವನ್ನು ಹೇಳಿದ್ದಾರಂತೆ. ಇದು ಯಾವುದನ್ನು ಹೇಳ್ತಾ ಇದ್ದಾನೆ? ಇವನ ಹೆಸರು ವಸಿಷ್ಠನೋ ವರಿಷ್ಠನೋ ವಾಸ ಮಾಡ್ತಿದ್ದೇನೆ ಅಂತ ಬೇರೆ ಹೇಳ್ತಿದ್ದಾನೆ. ಇವನ ಅಭಿಪ್ರಾಯ ಏನು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ನಾನು ಕೊಲ್ಲಬೇಕಾಗಿರುವುದು ವಸಿಷ್ಠನನ್ನ, ಇವನು ವಸಿಷ್ಠನೋ ವರಿಷ್ಠನೋ ಅವಳಿಗೆ ತಿಳಿಯಲಿಲ್ಲ. ನನಗೆ ನಿನ್ನ ಹೆಸರನ್ನು ಗ್ರಹಿಸುವುದು ಕಷ್ಟ ಆಗ್ತದೆ, ನೀನು ಪದ್ಮ ಸರೋವರಕ್ಕೆ ಹೋಗಿ ಇಳಿ ಅಂತ ಹೇಳಿತು ಆ ರಾಕ್ಷಸಿ. ಮುಂದೆ ಕಶ್ಯಪರಲ್ಲಿ ಬಂದರು. ಕುಲಂ ಕುಲಂಚ ಕುವಮಃ. ಕುವಮಃ ಕಶ್ಯಪೋ ದ್ವಿಜಃ. ಕಾಶ್ಯಃ ಕಾಶನಿಕಾಶತ್ವಾತ್ ಏತನ್ಮೇ ನಾಮಧಾರಯ.
ಕುಲಂ ಕುಲಂ ಚ ಗಚ್ಛಾಮಿ ಅಂತ ಇನ್ನೊಂದು ಕಡೆ ಪಾಠ ಇದೆ. ಕುಲಂ ಕುಲಂಚ ಕುಶಲಂ ಅಂತ ಮತ್ತೊಂದು ಕಡೆ ಪಾಠ ಇದೆ. ಕುಪಯ ಕಾಶ್ಯಪೋ ದ್ವಿಜ, ಕು ಅಮಹ ಅಂತಿದ್ರೆ ಕುಪಯ ಅಂತ ಇನ್ನೊಂದು ಕಡೆ ಪಾಠ. ಹೀಗೆ ಸ್ವಲ್ಪ ಸ್ವಲ್ಪ ಈ ಪಾಠಗಳಲ್ಲೆಲ್ಲ ವ್ಯತ್ಯಾಸ ಇದೆ. ಅದಕ್ಕೆ ಏನರ್ಥ? ಒಂದು ಅನುವಾದವನ್ನು ಗಮನಿಸೋಣ. ಕುಲಂ ಕುಲಂ ಚ ಗಚ್ಛಾಮಿ, ಒಂದು ಕುಲದಿಂದ ಮತ್ತೊಂದು ಕುಲಕ್ಕೆ ನಾನು ಹೋಗ್ತೇನೆ. ಕುಲ ಅಂದ್ರೆ ಮನೆ ಅಂತ ಅರ್ಥ ಆಗಬಹುದು, ಅಥವಾ ಗುರುಕುಲ ಮೊದಲಾದದ್ದು. ನಿತ್ಯ ಸಂಚರಿಸ್ತಾ ಇರ್ತೇನೆ. ಸಂಚಾರ ಕ್ರಮೇಣ ಬೇರೆ ಬೇರೆ ಆಶ್ರಮಗಳಿಗೆ, ಋಷಿ ಆಶ್ರಮಗಳಿಗೆ ನಾನು ಭೇಟಿ ಕೊಡ್ತಾ ಇರ್ತೇನೆ ಅಂತ ಅರ್ಥ ಆಗಬಹುದು. ನಾನು ಕಾಶ್ಯ, ಯಾಕೆಂತಂದ್ರೆ ಕಾಶ ಅಂದ್ರೆ ದರ್ಭೆ, ಆ ದರ್ಭೆಯ ಕಾಂತಿ ಅದನ್ನು ನಾನು ಹೊಂದಿರುವುದರಿಂದ ನನ್ನ ಕಾಶ್ಯ ಅಂತಾರೆ. ಕಾಶ್ಯಪ ಅಂತ ಹೇಳ್ತಾರೆ. ಕಾಶ್ಯ ಕಾಶನಿಕತ್ವಾತ್ ಏತನ್ಮೇ ನಾಮಧಾರಯ. ಇದು ಒಂದು ಕಡೆ ಹೀಗೆ ಅರ್ಥ ಬರೆದಿದ್ದಾರೆ. ಕಾಶ್ಯ ಅಂದ್ರೆ ಕಾಸ್ರ ದೀಪ್ತ ಒಂದು ಧಾತು ಇದೆ. ಆ ಧಾತುವಿಗನುಸಾರವಾಗಿ ಪ್ರಕಾಶಯೋಗ್ಯವಾದಂತಹ ಕುಲ ಅಂದ್ರೆ ಜ್ಞಾನದ ಬೆಳಕಿರುವಂತಹ ಗುರುಕುಲ, ಮಠ ಇತ್ಯಾದಿಗಳು. ಕಶ್ಯಪರು ದೇವಕುಲದಿಂದ ದೈತ್ಯ, ನಾಗ, ಸರ್ಪ ಇತ್ಯಾದಿ ಕುಲಗಳಿಗೆ ಹೋಗ್ತಾ ಇರ್ತಾರೆ. ಕಾಶ್ಯ ರೂಪವಾದಂತಹ ಕುಲವನ್ನು ಅವರು ಪಾಲಿಸ್ತಾರೆ. ಕಾಶ್ಯಂ ಪಾತೀತಿ ಕಾಶ್ಯಪ, ಹೀಗೆ ಒಂದ್ ಕಡೆ ಅರ್ಥ ಇದೆ. ಕಾಶ್ಯ ಅಂದ್ರೆ ಕುಲ, ಕುಲದ ಪತಿ. ಅನೇಕ ಜನ ವಿದ್ಯಾರ್ಥಿಗಳನ್ನೆಲ್ಲರನ್ನು ಕೂಡ ಇಟ್ಕೊಂಡು ಅವರು ಪಾಠ ಹೇಳುವುದರಿಂದ ಅವರಿಗೆ ಕಾಶ್ಯಪ ಅಂತ ಹೆಸರು. ಕುಲಾತ್ ದೇವಕುಲಾತ್ ಕುಲಂ ದೈತ್ಯ ನಾಗ ಸರ್ಪಾದಿ ಕುಲಂ ಗಚ್ಚತಿ ಗಚ್ಛಾಮಿ. ಇದು ಲಕ್ಷಾಲಂಕಾರದಲ್ಲಿ ಬಂದಿರುವಂತಹ ಒಂದು ವಿವರ. ಮತ್ತೊಂದು ಕಡೆ ಅದರ ಅನುವಾದ ಹೇಗಿದೆ ಅಂತಂದ್ರೆ ಕುಲಂ ಕುಲಂಚ ಕು ಅಮಹ, ಇದೊಂದು ಪಾಠ. ಕುಲಂ ಕುಲಂಚ ಕುಶಲಂ ಅಂತ ಇನ್ನೊಂದು ಪಾಠ ಇದೆ. ಅದೇನಿದೆ? ಕುಲಂ ಕುಲಂಚ ಕು ಅಮಹ ಅಂತಂದ್ರೆ ಪ್ರತಿಯೊಂದು ಕುಲದಲ್ಲಿಯೂ ಕೂಡ, ಅಂದ್ರೆ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ಭೂಮಿಯ ಮೇಲೆ ಕು ವಮ, ಕು ಅಂದ್ರೆ ಭೂಮಿ, ಅದರಲ್ಲಿ ವಮ ಅಂದ್ರೆ ಕಿರಣಗಳನ್ನ ವಾಂತಿ ಮಾಡುವುದು, ಕಿರಣಗಳನ್ನು ಹೊರಸೂಸುವುದು ಅಥವಾ ನೀರನ್ನು ಹೊರಸೂಸುವುದು. ಅಂಥ ಕಶ್ಯಪ ನಾನು. ಕುವಮಃ ಕಶ್ಯಪೋ ದ್ವಿಜ, ಕಾಶ್ಯ ಕಾಶನಿಕತ್ವಾತ್. ಕಾಶಪುಷ್ಪ ಅಂದ್ರೆ ಜಂಬು ಹುಲ್ಲಿನ ಒಂದು ಹೂವು. ಆ ಹೂವಿಗೆ ಸಮಾನವಾದಂತಹ ಬಣ್ಣ ಉಳ್ಳವನು ನಾನು, ಆದ್ದರಿಂದ ಕಾಶ್ಯಪ. ಕಶ್ಯಪ ಅಥವಾ ಕಾಶ್ಯಪ ಅಂದ್ರೆ ಸೂರ್ಯ. ಅವನ ತಂದೆಯಾದಂತಹ ಸೂರ್ಯನೂ ಕೂಡ, ಅವನ ತಂದೆಯಾದಂತಹ ಕಶ್ಯಪನೂ ಕೂಡ ಸೂರ್ಯನಂತೆಯೇ ತೇಜಸ್ವಿ. ಸೂರ್ಯ ಎಲ್ಲ ಕಡೆ ತನ್ನ ಬೆಳಕನ್ನು ಚೆಲ್ಲುತ್ತಾ ಇರ್ತಾನೆ. ಇದು ಸೂರ್ಯನ ಕೆಲಸ. ಬಡವರು, ಶ್ರೀಮಂತರು, ಪುಣ್ಯವಂತರು, ಪಾಪಿಗಳು ಅನ್ನೋ ಭೇದ ಇಲ್ಲದೆ ಎಲ್ಲಾ ಕಡೆ ತನ್ನ ಕಿರಣಗಳನ್ನು ಚೆಲ್ಲುವವನು ಸೂರ್ಯ. ಅದರಂತೆ ಈ ಕಶ್ಯಪರು ಕೂಡ. ಸೂರ್ಯನ ಬಣ್ಣ ಕಾಶಪುಷ್ಪದಂತೆ ಹೊಳೆಯುವ ಕೆಂಬಣ್ಣ. ಅವನು ಎಲ್ರಿಗೂ ಸಮಾನವಾಗಿದ್ದಾನೆ. ಅದು ಎಲ್ರಿಗೂ ಸಮಾನವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿ ಅಂತೂ ಈ ಅರ್ಥ ಆ ರಾಕ್ಷಸಿಗೆ ತಿಳಿಯದಂತಾಯಿತು. ಈ ಋಷಿ ತನ್ನನ್ನ ಕಶ್ಯಪೋ ದ್ವಿಜ ಅಂತ ಹೇಳ್ಕೊತಾ ಇದ್ದಾನೆ, ಕಶ್ಯಪ ಅಂತ ಹೇಳ್ಕೊತಿದ್ದಾನೆ. ಆದ್ರೆ ಅರ್ಥವನ್ನೇನೋ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾನೆ. ನಾನು ಕೊಲ್ಲಬೇಕಾಗಿರುವಂತಹ ಕಶ್ಯಪ ಈಗ ಆಗಿರ್ಲಿಕ್ಕಿಲ್ಲ. ಇವನು ಎಲ್ಲ ಕಡೆ ಕಿರಣಗಳನ್ನ ಚೆಲ್ಲುವಂತ ಸೂರ್ಯನಂತಿದ್ದಾನೆ ಅಂತ ಬೇರೆ ಏನೋ ಅರ್ಥವನ್ನ ಇವನು ಹೇಳ್ತಿರೋದ್ರಿಂದ ನಾನು ಕೊಲ್ಲಬೇಕಾಗಿರುವ ಕಶ್ಯಪ ಋಷಿ ಈತ ಇರ್ಲಿಕ್ಕಿಲ್ಲ ಅಂತ ಅವಳು ತಿಳ್ಕೊಳ್ತಾಳೆ. ಅದನ್ನವಳು ಗೊಂದಲ ಆಗ್ತದೆ. ಹೋಗು, ನೀನು ಪದ್ಮದ ಸರೋವರದಲ್ಲಿ ನಿನಗೆ ಬೇಕಾದಷ್ಟು ಆ ಕಮಲದ ದಂಟುಗಳನ್ನು ಸಂಗ್ರಹಿಸು ಅಂತ ಆಕೆ ಹೇಳ್ತಾಳೆ.
ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ 2-3 ಥರದ ಪಾಠಗಳಿರೋದ್ರಿಂದ ಅದರ ಅರ್ಥವನ್ನು ಸರಿಯಾಗಿ ತೀರ್ಮಾನ ಮಾಡ್ಲಿಕ್ಕೆ ನನಗಾಗಲಿಲ್ಲ. ಲಕ್ಷಾಲಂಕಾರ ಅನೇಕ ಕಸರತ್ತುಗಳನ್ನು ಮಾಡ್ತದೆ. ಇಂಥ ಅಪ್ರಯೋಜಕವಾದ ಕಸರತ್ತುಗಳನ್ನು ಮಾಡುವ ಒಂದು ಹಿನ್ನೆಲೆ, ಅದೊಂದು ಇತಿಹಾಸ ಲಕ್ಷಾಲಂಕಾರಕ್ಕೆ ಇದ್ದೇ ಇದೆ. ಅದು ಎಲ್ಲ ಸಂದರ್ಭದಲ್ಲೂ ವಿಶ್ವಾಸಕ್ಕೆ ಯೋಗ್ಯ ಆಗೋದಿಲ್ಲ ಅಂತ ನನ್ನ ಆಲೋಚನೆ. ಮುಂದೆ ಭರದ್ವಾಜರು, ಭರೇ ಸುತಾನ್ ಭರೇ ಶಿಷ್ಯಾನ್ ಭರೇ ದೇವಾನ್ ಭರೇ ದ್ವಿಜಾನ್ ಭರೇ ಭಾರ್ಯಾಂ ಅನವ್ಯಾಜ ಭರದ್ವಾಜೋಸ್ಮಿ ಶೋಭನೆ. ನಾನು ಮಕ್ಕಳನ್ನು ಪೋಷಿಸ್ತೇನೆ, ಶಿಷ್ಯರನ್ನು ಪೋಷಿಸ್ತೇನೆ, ದೇವತೆಗಳನ್ನ ಅಗ್ನಿಹೋತ್ರಾದಿಗಳ ಮೂಲಕ ಪೋಷಿಸ್ತೇನೆ, ಬ್ರಾಹ್ಮಣರನ್ನು ಹೆಂಡತಿಯನ್ನು ಕೂಡ ನಾನು ಪೋಷಿಸ್ತೇನೆ. ನನ್ನ ಹತ್ತಿರ ಇಟ್ಕೊಂಡು ಅನೇಕ ಶಿಷ್ಯರಿಗೆ ಪಾಠ ಇತ್ಯಾದಿಗಳನ್ನು ಹೇಳಿ ಅವರನ್ನು ಪೋಷಿಸ್ತೇನೆ. ಭರೇ ಭಾರ್ಯಾಂ ಭರೇ ದ್ವಾಜಂ, ಆ ದ್ವಾಜವನ್ನು ಕೂಡ ನಾನು ಧರಿಸಿದ್ದೇನೆ. ಭರೇ ಭಾರ್ಯಾಂ ಅನವ್ಯಾಜ ಅಂತ ಕೆಲವು ಕಡೆ ಪಾಠ ಇದೆ. ಭರೇ ಭಾರ್ಯಾಂ ಭರೇ ದ್ವಾಜಂ, ಆ ದ್ವಾಜ ಅನ್ನುವ ಹೆಸರನ್ನು ನಾನು ಧರಿಸಿದ್ದೇನೆ. ಭರದ್ವಾಜೋಸ್ಮಿ ಶೋಭನೆ, ಆದ್ದರಿಂದ ನನಗೆ ಭರದ್ವಾಜ ಅನ್ನುವ ಹೆಸರಿದೆ. ಭರೇ ಭಾರ್ಯಾಂ ಅಹಂ ವ್ಯಾಜಾತ್, ಒಂದು ನೆಪವನ್ನು ಇಟ್ಕೊಂಡು ನಾನು ಹೆಂಡತಿಯನ್ನು ಕೂಡ ಪೋಷಿಸ್ತಾ ಇದ್ದೇನೆ ಅಂತ ಇನ್ನೊಂದು ಕಡೆ ಪಾಠ ಇದೆ. ವ್ಯಾಜ ಅಂದ್ರೆ ನೆಪ. ನಾನು ಗೃಹಸ್ಥನಾಗಿರುವುದರಿಂದ ಹೆಂಡತಿ ಮಕ್ಕಳು ಇತ್ಯಾದಿಗಳನ್ನು ಪಾಲಿಸಬೇಕಾದದ್ದು ನನ್ನ ಜವಾಬ್ದಾರಿಯಾಗಿದೆ. ಈ ಪಾಠ ಭರೇ ಭಾರ್ಯಾಂ ಅಹಂ ವ್ಯಾಜಾತ್ ಅನ್ನುವ ಪಾಠ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಕೃಷ್ಣಾಚಾರ್ಯ ಪಾಠದಲ್ಲಿದೆ. ಆ ಪಾಠ ಹೆಚ್ಚು ಸೂಕ್ತವಾಗಿ ಕಾಣಿಸ್ತದೆ. ಅದನ್ನು ಬಿಟ್ರೆ ಭರೇ ಭಾರ್ಯಾಂ ಭರೇ ದ್ವಾಜಂ, ದ್ವಾಜ ಎಂಬ ನಾನಾರ್ಧವನ್ನು ಧರಿಸಿದ್ದೇನೆ. ಭರದ್ವಾಜ ಅನ್ನೋದು ಭರ ಅಂತ ಒಂದು ಗುಚ್ಛ, ದ್ವಾಜ ಅಂತ ಇನ್ನೊಂದು ಗುಚ್ಛ. ದ್ವಾಜ ಅನ್ನುವುದನ್ನು ನಾನು ಧರಿಸಿದ್ದೇನೆ. ದ್ವಾಜ ಎನ್ನುವ ನಾಮದ ಅರ್ಥ ನನಗಿದೆ. ಭರೆ ಅನ್ನುವಂಥ ಪೋಷಣ ಅನ್ನುವ ಅರ್ಥವನ್ನು ಕೊಡುವಂತಹ ಒಂದು ಶಬ್ದವು ನನ್ನ ಹೆಸರಿನ ಆದಿ ಭಾಗದಲ್ಲಿದೆ. ಅದಕ್ಕೆ ಹೀಗೆ ಅರ್ಥ ಇದೆ. ದ್ವಾಜ ಅಂದ್ರೆ 2 ಹುಟ್ಟುಗಳು. ಒಂದು ತಾಯಿಯ ಹೊಟ್ಟೆಯಿಂದ ಹುಟ್ಟಿರುವುದು, ಇನ್ನೊಂದು ಉಪನಯನಾದ ಬಳಿಕ ಜ್ಞಾನದ ಜನ್ಮ. ಇದೆರಡನ್ನೂ ಧರಿಸಿರುವಂತವನು ಭರದ್ವಾಜ. ಒಬ್ಬನೇ ವ್ಯಕ್ತಿ ಪರಸ್ಪರ ವಿರುದ್ಧವಾಗಿ 2 ರೀತಿಯಾಗಿ ಹುಟ್ಟೋದು ಹೇಗೆ? ಇದು ಆ ರಾಕ್ಷಸಿಗೆ ತಿಳಿಯದ ಅರ್ಥ ಆಯಿತು. ಈತ ಭರದ್ವಾಜ ಹೌದೋ ಇಲ್ಲೋ, ಈತನನ್ನೇ ನಾನು ಕೊಲ್ಲಬೇಕಾಗಿದೆಯೋ ಇಲ್ವೋ ಅಂತ ಗೊಂದಲ ಅವಳಿಗೆ ಮೂಡಿತು. ನನಗಿದು ಅರ್ಥ ಆಗ್ತಿಲ್ಲ, ನೀನು ಹೋಗಿ ಅಲ್ಲಿ ಇಳಿದು ಆ ಕಮಲದ ದಂಟನ್ನ ಸ್ವೀಕಾರ ಮಾಡು. ಮುಂದೆ ಗೌತಮರು ಹೇಳಿದರು, ಗೋಧಮೋ ದಮತೋ ಧೂಮಃ ಅದಮಸ್ತೆ ಸಮದರ್ಶನಾತ್ ವಿದ್ಧಿಮಾಂ ಗೌತಮಂ ಕೃತ್ಯೆ ಯಾತು ಧಾನಿ ನಿಬೋಧಮಾಂ. ದಮತೋ ಅಥವಾ ದಮಗೋ ಅಂತ ಇನ್ನು ಕೆಲವು ಕಡೆ ಪಾಠ, ಗೋತಮೋ ನಾಮ ಗೋಧೂಮಃ ಅಂತ ಇನ್ನೊಂದು ಕಡೆ ಪಾಠ. ಅರ್ಥವನ್ನು ನಾವು ತೀರ್ಮಾನಿಸುವುದು ಕಷ್ಟ. ಗೋದಮಃ, ನಾನು ಗೋವುಗಳನ್ನು ಅಂದರೆ ಶಾಸ್ತ್ರಗಳನ್ನು ನಿಯಂತ್ರಿಸ್ತೇನೆ. ದಮಗಃ, ನಾನು ಇಂದ್ರಿಯ ನಿಗ್ರಹವುಳ್ಳವನು ಆಗಿದ್ದೇನೆ. ಅಧೂಮಃ, ಬಗೆಯಿಲ್ಲದ ಅಗ್ನಿಯಂತೆ ನಾನಿದ್ದೇನೆ. ಅದಮಃ ದುರ್ದರ್ಶನ, ಬೇರೆ ಯಾರಿಗೂ ನನ್ನನ್ನು ನೋಡುವುದು ಸಾಧ್ಯ ಇಲ್ಲ, ಎದುರಿಸುವುದು ಸಾಧ್ಯ ಇಲ್ಲ. ವಿದ್ಧಿಮಾಂ ಗೌತಮಂ, ಈ ಕಾರಣದಿಂದ ನಾನು ಗೌತಮ ಅನ್ನುವ ಹೆಸರುಳ್ಳವನಾಗಿದ್ದೇನೆ. ಗೌತಮ ಅಂತ ಅವನು ಘೋಷಿಸಿಕೊಂಡ. ಆದರೆ ನಾನು ಕೊಲ್ಲಬೇಕಾಗಿರುವ ಗೌತಮ ಇವನೇ ಹೌದೋ ಅಲ್ಲ, ಯಾಕಂದ್ರೆ ಗೋತಮ ಅಂತ ಬೇರೆ ಏನೋ ಹೇಳ್ತಾ ಇದ್ದಾನೆ. ಅದು ಹೇಗೆ ಅವಳು ತಿಳಿಯಲಿಲ್ಲ. ಗೋತಮ ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವನು ಅಂತಲೂ ಅರ್ಥ. ಧೂಮರಹಿತವಾದ ಅಗ್ನಿಯಂತೆ ತೇಜಸ್ವಿಯಾಗಿದ್ದೇನೆ. ಧಮತಃ ಅಧೂಮಃ ಅದಮಸ್ತೆ ಸಮದರ್ಶನಾತ್, ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಇದ್ದೇನೆ ನಾನು. ಗೌತಮ ಅಂತಂದ್ರೆ ಇದಕ್ಕೊಂದು ಹೀಗೂ ಅರ್ಥ ಮಾಡಿದ್ದಾರೆ. ಗೌತಮ ಅಂದ್ರೆ ಇದು
ಬಹುಮಟ್ಟಿಗೆ ಗೋವಿನಂತೆ ಕಾಣಿಸ್ತಾ ಇರೋನು. ಗೋತರ, ಗೋತಮ ಅಂತ ಹೀಗೆಲ್ಲ ಶಬ್ದಗಳು ಇರ್ತಾವಲ್ಲ, ಹೆಚ್ಚು ಕಡಿಮೆ ಗೋವಿನಂತೆ ನಿಶ್ಚಿಂತವಾದ ಜೀವನವನ್ನು ನಡೆಸುವಂಥವನು, ಅತ್ಯಂತ ಸಾಧುವಾದ ಜೀವನ, ಮುಗ್ಧವಾದಂಥ ಜೀವನವನ್ನು ನಡೆಸುವವನು ಅಂತ ಅರ್ಥ. ಅತ್ಯಂತಂ ಗೌಹು ಗೌತಮಃ, ಅತ್ಯಂತಂ ಬುದ್ಧಿಮಾನ್ ಬುದ್ಧಿಮತ್ತಮಃ ಇದ್ದಂತೆ ಅತ್ಯಂತಂ ಗೌಹು ಗೌತಮಃ ಅಂತ ಈ ಒಂದು ಅರ್ಥ ಪ್ರಸಿದ್ಧವಾದ್ದು. ಗೋವಿನಂತೆ ಸಾಧುವಾಗಿದ್ದಾನೆ, ಗೋವುಗಳನ್ನು ದಮನ ಮಾಡಿಯೂ ಇದ್ದಾನೆ. ಇದು ಹೇಗೆ? ಅದು ಅವಳಿಗೆ ತಿಳಿದಂತಾಯಿತು. ಸಾಧುವಾಗಿ ಅಗ್ನಿಯಂತೆ ತೊಳಗುತ್ತಾ ಇರುವುದು, ಹೊಗೆಯಿಲ್ಲದ ಬೆಂಕಿಯಂತೆ ಪ್ರಜ್ವಲಿಸುವುದು, ಇದೆಲ್ಲ ಹೇಗೆ ಅವಳಿಗೆ ಅರ್ಥ ಆಗಲಿಲ್ಲ. ನನಗಿದು ಅರ್ಥ ಆಗ್ತಿಲ್ಲ, ನೀನು ಸರೋವರಕ್ಕೆ ಇಳಿ. ಮುಂದೆ ವಿಶ್ವಾಮಿತ್ರರು ತಮ್ಮ ನಾಮವನ್ನು ಘೋಷಿಸಿಕೊಂಡ್ರು. ವಿಶ್ವೇ ದೇವಾಶ್ಚ ಮೇ ಮಿತ್ರಂ ಮಿತ್ರಮಸ್ಮಿ ಗವಾಂ ತಥಾ ವಿಶ್ವಾಮಿತ್ರಮಿತಿ ಖ್ಯಾತಂ ಯಾತು ಧಾನಿ ನಿಬೋಧಮಾಂ. ವಿಶ್ವದ ದೇವತೆಗಳೆಲ್ಲ ನನ್ನ ಮಿತ್ರರು. ವಿಶ್ವೇ ದೇವಾಹ ಅಂದ್ರೆ 10 ಜನ ವಿಶ್ವೇ ದೇವತೆಗಳು ಅಂತಿದ್ದಾರಲ್ಲ, ಅವ್ರು ಮಾತ್ರ ಏನಲ್ಲ, ಎಲ್ಲಾ ದೇವತೆಗಳು ನನ್ನ ಮಿತ್ರರೇ. ವಿಶ್ವೇ ದೇವತೆಗಳು ಅಂತಲೇ ಕೆಲವರು ಅರ್ಥ ಬರೆದಿದ್ದಾರೆ. ವಿಶ್ವೇ ದೇವಾಹ, ವಿಶ್ವೇ ದೇವತೆಗಳು ಅಂತ ದೇವತೆಗಳ ಒಂದು ಗಣ. ವಿಶ್ವೇ ದೇವಾಹ ಅಂತ ಹೀಗೆ ಬರೆದ್ರೆ ಎಲ್ಲ ದೇವತೆಗಳು ಅಂತ ಇನ್ನೊಂದು ಅರ್ಥ ಆಗ್ತದೆ. ಅದು ಬರೀ ವಿಶ್ವೇ ದೇವತೆಗಳಲ್ಲ, ದೇವತೆಗಳ ಎಲ್ಲಾ ಗುಂಪುಗಳು ಕೂಡ ಅಂತ ಅವಾಗ ಅರ್ಥ ಆಗಿಬಿಡ್ತದೆ. ಅದೇ ಯೋಗ್ಯವಾದ ಅರ್ಥ. ಮಿತ್ರಮಸ್ಮಿ ಗವಾಂ ತಥಾ, ನಾನು ಇಂದ್ರಿಯಗಳಿಗೂ ಶಾಸ್ತ್ರಗಳಿಗೂ, ಗೋ ಅಂದ್ರೆ ಇಂದ್ರಿಯ, ಶಾಸ್ತ್ರ, ಗೋವುಗಳು ಅದೆಲ್ಲದಕ್ಕೂ ನಾನು ಮಿತ್ರ. ಆದ್ರಿಂದ ನಾನು ವಿಶ್ವಾಮಿತ್ರನಾಗಿದ್ದೇನೆ. ಇಂದ್ರಿಯಗಳ ಜೊತೆಗೆ ಸ್ನೇಹದಿಂದಿದ್ದು ಅವುಗಳನ್ನು ಸ್ವಾಧೀನದಲ್ಲಿ ಇಟ್ಕೊಂಡಿದ್ದೇನೆ. ಇವನು ಇಡೀ ವಿಶ್ವಕ್ಕೆ ಹೇಗೆ ಮಿತ್ರನಾಗಲಿಕ್ಕೆ ಸಾಧ್ಯ? ಯಾರಾದರೂ ದ್ವೇಷಿಗಳು ಇವನನ್ನು ತಾತ್ಸಾರ ಮಾಡುವವರು ಇದ್ದಿರ್ಬೇಕಲ್ಲ, ಹೇಗೆ ದ್ವೇಷಗಳು ಇರ್ಲಿಕ್ಕೆ ಸಾಧ್ಯ ಅಂತ ಅವಳಿಗೆ ದೊಡ್ಡ ಚಿಂತೆ. ಅವಳಿಗೂ ಅರ್ಥ ಆಗಲಿಲ್ಲ ಇದು. ಅವಳೊಂದ್ಲು, ಹೆಸರನ್ನ ಅರ್ಥ ಮಾಡ್ಕೊಳ್ಳೋದು ಆ ಕಡೆ ಇರಲಿ, ನಾಮ ನಿರ್ವಚನ ಬಹಳ ಕ್ಲಿಷ್ಟವಾಗಿದೆ ಇದು. ನಾನು ಇದನ್ನ ಉಚ್ಚರಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಕೆಲವು ಕಡೆ ಪಾಠ ಇದೆ. ಅವಳು ಆ ಥರ ಹೇಳಿದ್ಲು ಅಂತ ಹೇಳಿ. ಕ್ಲಿಷ್ಟವಾದ ಅಕ್ಷರಗಳಿಂದ ಕೂಡಿದ್ದು, ದುಃಖ ವ್ಯಾಭಾಷಿತ ಅಕ್ಷರಂ. ಹೋಗು ಸರೋವರ ಕೀಳಿ ನಿನಗೆ ಬೇಕಾದನ್ನು ಸ್ವೀಕಾರ ಮಾಡು ಅಂದ್ಲು ಅವಳು. ಮುಂದೆ ಜಮದಗ್ನಿಗಳು. ಜಮದಗ್ನಿಗಳು ತಮ್ಮ ಹೆಸರಿನ ಅರ್ಥವನ್ನು ಘೋಷಿಸಿಕೊಂಡ್ರು. ಈ ಶ್ಲೋಕ ಅಂತೂ ಹೆಚ್ಚು ಸಮಸ್ಯೆಗಳಿಂದ ಕೂಡಿದೆ. ಒಂದೊಂದು ಕಡೆ ಒಂದೊಂದು ಥರ ಪಾಠ ಇದೆ. ಜಾಜಮದ್ಯ ಜಜಾನೇಹಂ ಜಿಜಾಹೀಹ ಜಿಜಾಯುಷಿ, ಜಿಜಾಯುಷಿ ಅಂತ ಕೆಲವು ಕಡೆ, ಜಿಜಾಯುಷೇ ಅಂತ ಇನ್ನು ಕೆಲವು ಕಡೆ. ಜಮದಗ್ನಿ ರೀತಿ ಖ್ಯಾತಂ ಅಥೋಮಾಂ ವಿದ್ಧಿ ಶೋಭನೆ. ಈಗ ಹುಟ್ಟಿದವರು, ಹಿಂದೆ ಹುಟ್ಟಿದವರು, ಮುಂದೆ ಹುಟ್ಟುವವರು, ಇದೆಲ್ಲರಲ್ಲೂ ಕೂಡ ಇರುವಂತಹ ಅಗ್ನಿ ನಾನು. ವಿಚಿತ್ರವಾದಂತಹ ಉತ್ಪತ್ತಿ ಉಳ್ಳಂತಹ ಅಗ್ನಿ ಸ್ವರೂಪನೇ ನಾನು ಅಂತ ತಿಳ್ಕೊ. ಇವನೇನು ಎಲ್ಲ ಕಡೆ ಇರುವಂತಹ ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ ಎಲ್ಲ ಕಡೆ ಇರುವಂತಹ ಅಗ್ನಿ ಹೇಗೆ ಇವನು? ಅದು ಅವಳಿಗೆ ಗೊಂದಲ ಆಯಿತು. ಜಾಜಮದಿತ್ಯತ್ರ ಆದ್ಯ ಪದೇ ಪ್ರಥಮಾಕ್ಷರ ಲೋಪೆ ದ್ವಿತೀಯಸ್ಯ ಅಗ್ನಿತ್ವೇ ಜಮದಗ್ನಿರಿತಿ ಸಿದ್ಧಂ. ಜಾಜಮತ್ ಅಂತ ಮೊದಲನೇ ಒಂದು ಶಬ್ದ. ಆ ಶಬ್ದದಲ್ಲಿ, ಆ ಮೊದಲನೇ ಪದದಲ್ಲಿ ಆ ಪ್ರಥಮಾಕ್ಷರ ಏನಿದೆಯಲ್ಲ ಜಾ ಅಂತೇಳಿ ಅದು ಲುಪ್ತವಾಯಿತು. ಜಮತ್ ಅಂತ ಉಳಿತು. ಮತ್ತೆ ಎರಡನೇ ಪದ ಯಜಜಾನೆ ಅಂತಿದೆ, ಅದಕ್ಕೆ ಅಗ್ನಿ ಅಂತ ಅರ್ಥ. ಈ ಜಾಜಮತ್ ಮತ್ತು ಯಜಜಾನೆ ಇವೆರಡರಲ್ಲಿ ಜಮತ್ ಮತ್ತು ಅಗ್ನಿ ಇವೆರಡು ಸೇರಿಕೊಂಡು ಜಮದಗ್ನಿ ಅಂತ ರೂಪ ನಿಷ್ಪನ್ನ ಆಯಿತು ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಜಜಾನೆ, ಯಜಜಾನೆ ಅನ್ನೋದು ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಈಗೆಲ್ಲ ಹೇಳಿದ್ದಾರೆ. ಪಾಠಾಂತರಕ್ಕೂ ಒಬ್ಬರು ಅರ್ಥ ಬರೆದಿದ್ದಾರೆ. ತಾವು ಇಟ್ಕೊಂಡಿರುವ ಪಾಠದ ಅರ್ಥವನ್ನಲ್ಲದೆ ಬೇರೆಯವರು ಹೇಳಿರುವಂತಹ ಒಂದು ಪಾಠದ ಅರ್ಥವನ್ನು ಒಬ್ಬರು ಬರೆದಿದ್ದಾರೆ. ಜಾಜಮಧ್ಯ ಜಜಾನಾಮ ಮೃಜಾಮಾಹ ಜಿಜಾಯಿಷಿ. ದೇವತೆಗಳಿಂದಲೂ ಅಗ್ನಿಯಿಂದಲೂ ಹುಟ್ಟಿದಂತಹ ಒಂದು ಸಂಪತ್ತು.
ಅದ್ಯಾವುದು? ಧನಕನಕಾದಿ ಸಂಪತ್ತು. ಇದು ನಶ್ವರ, ನಾವಿದನ್ನು ನಂಬುವಂಥದ್ದಲ್ಲ. ನಾನು ಇದನ್ನು ಗೆದ್ದು ಬಿಟ್ಟಿದ್ದೇನೆ ಅಂತ ಅದರ ತಾತ್ಪರ್ಯ. ಜಾಜಮಧ್ಯಜೇಭ್ಯ ಅಂದ್ರೆ ದೇವಾಗ್ನಿಭ್ಯ ಜಾತಾ ಸಂಪದ ಕೃತಕತ್ವಾತ್ ನಾಮ ನಿಶ್ಚಿತಂ ಮೃಜಾ. ನಾಮ ಅಂದ್ರೆ ನಿಶ್ಚಿತಂ ಮೃಜಾ. ನಾಮ ಅಂದ್ರೆ ನಿಶ್ಚಿತ ಅಂತ ಅರ್ಥ, ಮೃಜಾ ಅಂದ್ರೆ ನಶ್ವರಾಹ ಅಂತ ಅರ್ಥ. ಇತಿ ಮಾಮಾಹ ಉಕ್ತವಾನ್ ವೇದ. ವೇದ ನನಗೆ ಹೀಗೆ ಹೇಳಿದೆ. ಅತಃ ಅಹಂ ತಾಹ ಜಿಜಾಜಯ, ನಾನು ಅವತನ್ನು ಗೆದ್ದಿದ್ದೇನೆ. ಜಿಜಾಯ, ಇದು ಕೂಡ ಅವಳಿಗೆ ಒಗಟಾಯಿತು. ಹೋಗಿ ನೀರಿನಲ್ಲಿ ಇಳಿ ಅಂತ ಹೇಳಿದ್ಲವಳು. ಇನ್ನೊಂದು ಕಡೆ ಹೀಗೊಂದು ಅನುವಾದ ಮಾಡಿದ್ದಾರೆ. ಅಗ್ನಿಯ ಪೂಜೆಗಾಗಿ ಗೃಹದಲ್ಲಿರುವಂಥ ಮೊಸರನ್ನ ಮತ್ತೆ ಈ ಅರಣಿ ಏನಿದೆಯಲ್ಲ, ಅಶ್ವತ್ಥದ ಕಾಷ್ಠ, ಅದನ್ನು ಮನನ ಮಾಡ್ತೇನೆ, ನಾನು ಮಥನ ಮಾಡ್ತೇನೆ. ಅಗ್ನಿಯನ್ನು ಉದ್ದೇಶಿಸಿ ಎರಡನ್ನೂ ನಾನು ಮಥನ ಮಾಡುವುದರಿಂದ ನನಗೆ ಜಮದಗ್ನಿ ಅಂತ ಹೇಳ್ತಾರೆ. ಹೀಗೆ ಮಥನ ಮಾಡಿದಾಗಲೇ ನನಗೆ ಅಗ್ನಿ ಸಿಗೋದು. ಅಗ್ನಿಯನ್ನು ಪೂಜೆ ಮಾಡುವುದಕ್ಕಾಗಿ ಹೀಗೆ ನಾನು ಮಥನ ಇತ್ಯಾದಿಗಳನ್ನು ಏನು ಮಾಡ್ತೇನೆ, ನಾನು ಪ್ರಾಣಾಯಾಮಾದಿಗಳನ್ನು ಮಾಡಿ ಬಂದಿರುವಂತಹ ಪಾಪವನ್ನು ಪರಿಹಾರ ಮಾಡ್ಕೊಳ್ತೇನೆ. ಅಗ್ನಿಯನ್ನು ಉದ್ದೇಶಿಸಿ ಹುಟ್ಟಿದಂತಹ ಪಾಪವನ್ನು ನಾನು ಮಥನ ಮಾಡುವುದರಿಂದ ಜಮದಗ್ನಿ ಅಂತ ಕರೆಸ್ಕೊಂಡಿದ್ದೇನೆ ಅಂತ ಜಮದಗ್ನಿಗೆ ಹೇಳಿದರು. ಇದು ಒಂದು ಅನುವಾದದಲ್ಲಿ ಹೀಗೆ ಅದರ ಅರ್ಥ ವಿವರಿಸಿದ್ದಾರೆ. ಲಕ್ಷಾಲಂಕಾರದಲ್ಲಿ ಇರುವಂತಹ ಅರ್ಥ ಇದು. ಈ ಶಬ್ದಗಳ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೇ ಇರೋದೇ ಒಳ್ಳೆಯದು. ಅಷ್ಟು ಪಾಠಗಳು ಅಸ್ತವ್ಯಸ್ತವಾಗಿ ಹೋಗಿವೆ. ಲಕ್ಷಾಲಂಕಾರ ಅಂತೂ ಅನೇಕ ಥರದ ಕಸರತ್ತುಗಳನ್ನು ಮಾಡಿ ವಾಸ್ತವಿಕ ಅರ್ಥದಿಂದ ಅನೇಕ ಮೈಲುಗಳಷ್ಟೇ ದೂರ ಹೊರಟೋಗಿದೆ ಅಂತ ನನಗನ್ಸೋದು. ಮುಂದೆ ಅರುಂಧತಿ ಹೇಳಿದ್ಲು, ಧರಾಂ ಧರಿತ್ರೀಂ ವಸುಧಾಂ ಭರ್ತುಸ್ತಿಷ್ಠಾಂ ಅನಂತರಂ ಮನೋರುಂಧತಿ ಭರ್ತು ಇತಿಮಾಂ ವಿದ್ಯೆ ಅರುಂಧತೀಂ. ನನಗೆ ಅರುಂಧತಿ ಅಂತ ಹೆಸರಿದೆ. ಯಾಕೆ ಅರುಂಧತಿ ಅಂತ ಹೆಸರು? ನಾನು ಭೂಮಿಯಲ್ಲಿರುವಂತಹ ನನ್ನ ಗಂಡ ವಸಿಷ್ಠ ಏನಿದ್ದಾನೆ, ಅವನ ಮನಸ್ಸನ್ನು ಅನುಸರಿಸಿ ಈ ಜಗತ್ತಿನಲ್ಲಿ ನಾನು ಅವನು ಇರುವವರೆಗೂ ಆತನ ಜೊತೆಗಿರ್ತೇನೆ. ಆದ್ದರಿಂದ ನಾನು ಅರುಂಧತಿ. ಧತಿ ಅಂದ್ರೆ ಧರಿತ್ರಿ ಅಂತ ಅರ್ಥ. ಧರಿತ್ರಿ ಅಂದ್ರೆ ಭೂಮಿ, ಧತಿ ಅಂದ್ರೂ ಅದೇನೆ. ಅರು ಅಂದ್ರೆ ಈ ಇಷ್ಟವನ್ನು ಕೊಡುವಂಥ ಭೋಗ ಪದಾರ್ಥಗಳು. ಪತಿ ಇಲ್ಲದೆ ಈ ಅರುಂಧತಿಗೆ ಅವು ಯಾವ ಭೋಗ ಪದಾರ್ಥಗಳು ಇಷ್ಟವಾಗುವುದಿಲ್ಲ. ಆದ್ರಿಂದ ಅವಳಿಗೆ ಅರುಂಧತಿ ಅಂತ ಹೆಸರನ್ನ ಲಕ್ಷಾಲಂಕಾರ ವರ್ಣಿಸಿದೆ. ಧರ ಧರಿತ್ರಿ ಇತ್ಯತ್ರ ದುಧಾನಿಧಾರಣ ಪೋಷಣೆ ಹೋಯ್ತು ಧಾತೋ ಧತಿಂ ಧರಿತ್ರೀಂ ಭರ್ತಾರಂ ವಿನ ಅರುಂ. ಅರು ಅಂದ್ರೆ ಅರೋಚಮಾನ ಅಂತ ಅರ್ಥ. ರುಚಿಸದ, ನಮಗೆ ಅಪೇಕ್ಷಿತವಲ್ಲದ. ಮಾಂ ಅರುಂಧತಿಂ ಪ್ರಾಹುಹು. ಗಂಡನಿಲ್ಲದೆ ನಾನು ಯಾವತ್ತೂ ಕಂಗೊಳಿಸುವುದಿಲ್ಲ. ನನ್ನ ಅಸ್ತಿತ್ವ ಗಂಡನಿಲ್ಲದೆ ಇನ್ನೊಬ್ಬರಿಗೆ ಪ್ರಿಯಕರಾಗೋದಿಲ್ಲ. ಗಂಡನ ಜೊತೆಗೆ ನಾನಿದ್ದಾಗ, ನನ್ನನ್ನು ನೋಡಿದಾಗ ಮಾತ್ರ ಜನರಿಗೆ ಸಂತೋಷ ಅನ್ನಿಸ್ತದೆ ಅಂತ ಹೀಗೆ ಅದರ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಹೇಳಿದ್ದು ನಮ್ಗೆ ಗೊತ್ತಾಗ್ತದೆ. ಆ ಲಕ್ಷಾಲಂಕಾರವೇ ಆ ಅರ್ಥವನ್ನು ಎಳೆದು ಹೇಳಿದಂತೆ ಕಾಣಿಸ್ತದೆ. ಅದರ ಅನುವಾದ ಮತ್ತಷ್ಟು ಹಿಂದು ಮುಂದಾಗಿ ಹೋಗಿದೆ. ಅರೋಚಮಾನ, ಇಷ್ಟಪ್ರದಗಳು ಅಂತ ಹೀಗೆಲ್ಲ ಇದೆಯಲ್ಲ, ಆ ಅರ್ಥ ಹೊಂದಾಣಿಕೆ ಆಗುವಂಥದ್ದಲ್ಲ. ಅದು ಅರೋಚಮಾನಾಂ ಅಂತ ಅದು ಅರುಂಧತಿಗೆ ವಿಶೇಷಣವಾಗಿದೆ. ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರದಲ್ಲಿಯೂ ಕೂಡ ಅರೋಚಮಾನಾಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ ಶಬ್ದ ಇದೆ. ಅರೋಚಮಾನಾಂ ಮಾಂ, ಶೋಭಿಸದ, ಗಂಡನಿಲ್ಲದೆ ಶೋಭಿಸದ, ಕಂಗೊಳಿಸದ ನನ್ನನ್ನು ಅರುಂಧತಿ ಅಂತ ಹೇಳ್ತಾರೆ ಅಂತ ಹೀಗಿದೆ. ಅರೋಚಮಾನ, ಇಷ್ಟಪ್ರದಗಳು ಅಂತ ಈ ಅನುವಾದ ಮಾಡುವವರು ಅದನ್ನು ಮಾಡಿದ್ದಾರೆ. ಲಕ್ಷಾಲಂಕಾರ ಏನೋ ಒಂದನ್ನು ಹೇಳಲಿಕ್ಕೆ ಹೊರಟಿದೆ, ಅದಕ್ಕೆ ಆಧಾರಗಳು ಸಾಕಷ್ಟಿಲ್ಲ.
ಅದರ ಅನುವಾದವನ್ನು ಮತ್ತಷ್ಟು ಅಸ್ತವ್ಯಸ್ತವಾಗಿ ಮಾಡಿ ಎಲ್ಲವನ್ನೂ ಕೂಡ ಗೊಂದಲಕ್ಕೆ ವಿಷಯವನ್ನಾಗಿ ಮಾಡಿಟ್ಟಿದ್ದಾರೆ. ಅರ್ಥ ನಾವು ತೀರ್ಮಾನ ಮಾಡ್ಕೊಳ್ಳೋದು ಕಷ್ಟ. ಅರುಂಧತಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ. ಹೀಗೆ ಇನ್ನೊಂದು ಪಾಠದಲ್ಲಿ ಮನೋರುಂಧತಿ ಭರ್ತು ಇತಿ ಮಾಂ ವಿದ್ಯರುಂಧತೀಂ ಪಾಠ ಅದೇ. ಅದಕ್ಕೆ ಅರ್ಥ ಮಾಡಿಕೊಳ್ಳೋ ರೀತಿ ಹೀಗಿದೆ. ಧರಾಸ್ವರೂಪಗಳು ನಾನೇ ಭೂಮಿ ಸ್ವರೂಪಳಾಗಿದ್ದೇನೆ, ಭೂಮಿಯಂತೆ ತಾಳ್ಮೆ ಉಳ್ಳವಳಾಗಿದ್ದೇನೆ ಅಂತ ಅದರ ಅರ್ಥ. ಭೂಮಿಯನ್ನು ಧರಿಸಿದವಳು ನಾನು, ಸಂಪತ್ತುಗಳನ್ನು ಧರಿಸಿದ್ದೇನೆ. ಗಂಡನ ಜೊತೆಗೆ ನಿರಂತರವಾಗಿ ಅವನ ಮನಸ್ಸನ್ನು ಅನುಸರಿಸಿ ನಡೆಯುವುದರಿಂದ ಅರುಂಧತಿ ಅಂತ ನನಗೆ ಹೆಸರಿದೆ. ಸತ್ಯ, ಧರ್ಮ ಮತ್ತು ಸಾಧ್ವಿಯರು ಇವರೆಲ್ಲ ಈ ಭೂಮಿಯ ವ್ಯವಸ್ಥೆಗೆ ಕಾರಣರು. ಸತ್ಯ ಈ ಜಗತ್ತಿನಲ್ಲಿದ್ದರೆ, ಧರ್ಮ ಇದ್ದರೆ, ಹಾಗೆ ಸಾಧ್ವಿಯರು ಈ ಜಗತ್ತನ್ನು ಮುನ್ನಡೆಸ್ತಾ ಇದ್ರೆ ಆ ಜಗತ್ತಿನ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೆದಿರ್ತದೆ. ಆದ್ರಿಂದ ಅವರನ್ನ ಭೂಮಿಯನ್ನು ಹೊತ್ತವರು ಅಂತ ಹೇಳ್ತಾರಂತೆ ಶಾಸ್ತ್ರಗಳಲ್ಲಿ. ಇಡೀ ಭೂಮಿಯನ್ನೇ ಧಾರಣೆ ಮಾಡಿದ್ದಾಳೆ. ಆ ಹೊಣೆಗಾರಿಕೆಯಲ್ಲೇ ಗಂಡನ ಮನಸ್ಸನ್ನು ಅನುಸರಿಸಿ ತನ್ನ ಕುಟುಂಬವನ್ನು ಕೂಡ ಮುನ್ನಡೆಸ್ತಾ ಇದ್ದಾಳೆ. ಇವಳ ಸ್ವರೂಪ ಎಂಥದ್ದು, ಇವಳ ಶಕ್ತಿ ಎಂಥದ್ದು, ನಾನು ಕೊಲ್ಲಬೇಕಾದಂತಹ ಅರುಂಧತಿ ಇವಳೇನೋ ಅಂತ ಗೊಂದಲ ಆ ರಾಕ್ಷಸಿಗೆ. ಅರುಷಃ ಅತಿ ಕಠಿಣಾನ್ ಧರಾದೀನ್ ದಧಾತಿ ಇತಿ ಅರುಂಧತಿ. ಹೀಗೂ ಹೇಳಬಹುದಂತೆ ಅರುಂಧತಿ ಶಬ್ದಕ್ಕೆ. ಅತ್ಯಂತ ಕಠಿಣವಾದಂತಹ ಭೂಮಿ ಮೊದಲಾದವುಗಳನ್ನು ಧರಿಸಿರುವುದರಿಂದ ಅವಳಿಗೆ ಅರುಂಧತಿ ಅಂತ ಹೀಗೆ ಹೆಸರು. ಮತ್ತೊಂದು ಅರ್ಥಕ್ಕನುಸಾರವಾಗಿ ಅನುರುಂಧತಿ, ಗಂಡನನ್ನು ಅನುಸರಿಸಿಕೊಂಡು ಹೋಗ್ತಾ ಇರುವವಳು, ಇದು ಅವಳಿಗೆ ಸಂಬಂಧಪಟ್ಟಂತ ಮತ್ತೊಂದು ಅರ್ಥ. ಇದಿಷ್ಟು ರಾಕ್ಷಸಿಗೆ ಗೊತ್ತಾಗಲಿಲ್ಲ. ನೀನು ಹೋಗು, ನನಗಿದು ನಿನ್ನ ಹೆಸರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ, ಕಮಲದ ದಂಟನ್ನು ಸಂಗ್ರಹ ಮಾಡು ಹೋಗು ಅಂತ ಆಕೆ ಹೇಳಿದ್ಲು. ಇವರೆಲ್ಲರ ಸೇವಕಿ ಆದಂತಹ ಗಂಡ ಅನ್ನುವವಳು, ಮತ್ತೆ ಅವಳ ಪತಿ ಪಶುಸಖ, ಮತ್ತೆ ಈ ಶುನಸ್ಸಖ ನಾಯಿನ ಕರೆದುಕೊಂಡು ತಿರುಗಾಡುವಂತಹ ಆ ಸನ್ಯಾಸಿ, ಇವರು ತಮ್ಮ ಅರ್ಥವನ್ನು ಏನು ಹೇಳಿದ್ರು, ಮುಂದೆ ಏನಾಯ್ತು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.